Morning students, hope you all are doing fine. First of all, I'd like to welcome you to our English online video classes. In this video session, we will be discussing the 6th unit given in your English textbook. ನಿಮ್ಮ ಪ್ರಥಮ PUC ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ 6ನೆಯ ಭಾಗವನ್ನು ಇವತ್ತು ನಾವು ಕಲ್ತ್ಕೊಳ್ಳೋಣ. I introduce myself. I am Bhavya Balasubramaniam, lecturer in English, Government PU College for Boys, Nanjangud Taluk, Mysore district. So, before I start the class, I want all of you to have your English textbook along with you, in front of you. ನಿಮ್ಮ ಪ್ರಥಮ PUC ಪಠ್ಯಪುಸ್ತಕವನ್ನು ನೀವು ನಿಮ್ಮ ಮುಂದೆ ಇಟ್ಕೋತೀರಾ. Along with that, you will have a notebook or a sheet of paper and a pen or a pencil to jot down important points, to underline the important points in your textbook and write down the meanings for the difficult words. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಕಷ್ಟವಾದ ಪದಗಳಿಗೆ ಅರ್ಥ ಮತ್ತು ಅಂಡರ್ಲೈನ್ ಮಾಡ್ಕೋತೀರ. ಇಂಪಾರ್ಟೆಂಟ್ ಸೆಂಟೆನ್ಸಸ್, ಮುಖ್ಯವಾದ ವಾಕ್ಯಗಳನ್ನು ಅಂಡರ್ಲೈನ್ ಮಾಡ್ಕೋತೀರ ಮಕ್ಕಳೇ. ಸೊ ಲೆಟ್ ಮೀ ಸ್ಟಾರ್ಟ್. ಆ್ಯಸ್ ವಿ ಆಲ್ ನೋ, we all have one life to live, isn't it? ನಮಗೆಲ್ರಿಗೂ ಗೊತ್ತೇ ಇದೆ, ನಮಗಿರೋದು ಒಂದು ಬದುಕು ಅಲ್ವಾ? ಆ್ಯಂಡ್ ದಿಸ್ ಲೈಫ್ ಹ್ಯಾಸ್ ಟು ಬಿ ಮೀನಿಂಗ್ಫುಲ್. ಈ ಬದುಕು ಅರ್ಥಪೂರ್ಣವಾಗಿರಬೇಕು, isn't it? Now how do we make it meaningful? ಹೇಗೆ ಅರ್ಥಪೂರ್ಣವಾಗಿ ಮಾಡೋದು? By achieving something. ಅಚೀವ್ಮೆಂಟ್ ಅಂದರೆ ಸಾಧನೆ ಅಂತ ಅರ್ಥ. ನಾವು ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಮಾಡೋದು ಏನಾದರೂ ಒಂದು ಸಾಧನೆ ಮಾಡಿ. ಓಕೆ, ವಿ ಲಿವ್ ಇನ್ ದಿಸ್ ಸೊಸೈಟಿ ಅಲ್ವಾ? ಸೊ ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ಸೊಸೈಟಿ. ನಾವು ಬದುಕೋದು ಈ ಸಮಾಜದಲ್ಲಿ, ಹಾಗಾಗಿ ನಮ್ಮ ಸಮಾಜಕ್ಕೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೊಡುಗೆಯನ್ನು ನೀಡಬೇಕಾಗುತ್ತೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ಯೂಸ್ಫುಲ್ ಟು ಅವರ್ ಸೊಸೈಟಿ. Be it in any field, you have to make a lasting contribution to the society. ಯಾವುದೇ ಕ್ಷೇತ್ರದಲ್ಲಿರಲಿ, ನೀವು ನಿಮ್ಮ ಸೇವೆ ಬೇರೆಯವರು, ಈ ಸಮಾಜದಲ್ಲಿರೋರು ಕೊನೆಯ ತನಕ ನೆನಪಿಸ್ಕೊಳ್ಳೋ ರೀತಿ ಇರಬೇಕು ಅಲ್ವಾ? Now come, let us list a few of our achievers in this society. ನಮ್ಮ ಸಾಧಕರ ಕೆಲವರನ್ನು ಪಟ್ಟಿ ಇಡೋಣವಾ? ಫಸ್ಟ್ ಯಾರು ಜ್ಞಾಪಕ ಬರ್ತಾರೆ ನಿಮಗೆ? ಸಚಿನ್ ತೆಂಡೂಲ್ಕರ್. ಎಸ್, ಸಚಿನ್ ತೆಂಡೂಲ್ಕರ್ ವೆನ್ ಹಿ ವಾಸ್ 16 years old, ಅವ್ರ 16ನೇ ವಯಸ್ಸಲ್ಲೇ ಮೊದಲನೇದಾಗಿ ಕ್ರಿಕೆಟ್ ಪಂದ್ಯಾವಳಿನಲ್ಲಿ ಪಾಲ್ಗೊಂಡಿದ್ದು ಎಗೇನ್ಸ್ಟ್ ಪಾಕಿಸ್ತಾನ್ ಇನ್ ಕರಾಚಿ. ಯಾವ ವರ್ಷದಲ್ಲಿ? 1989. ಜ್ಞಾಪಕ ಇಟ್ಕೊಳ್ಳಿ, ಹಿ ವಾಸ್ ಜಸ್ಟ್ 16 years old. ಆಮೇಲೆ whom else can you think of? Wait, let us play a guessing game. Now I will show you pictures here and you try to guess who it is. ಈಗ ಇಲ್ಲಿ ಈ ಚಿತ್ರಣದಲ್ಲಿ ಯಾರನ್ನು ತೋರಿಸ್ತಾ ಇದ್ದೀನಿ, ಅವ್ರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳ್ತೀರಾ? ನೋಡೋಣ. ಫೈನ್. The first one here, any guesses? Very good. He is Balamurali Ambati. He is the world's youngest doctor. He became the world's youngest doctor at the age of 17 years old. और 17ನೇ ವಯಸ್ಸಲ್ಲೇ ವಿಶ್ವದಲ್ಲಿ ಅತಿ ಕಿರಿಯ ವೈದ್ಯ ಆಗಿರೋರು ಬಾಲಮುರಳಿ ಅಂಬಟಿ. Next slide please. This boy, well, I will tell you, he is ಸುಹಾಸ್ ಗೋಪಿನಾಥ್. ಸುಹಾಸ್ ಗೋಪಿನಾಥ್ ಎಂಬ ಈ ಹುಡುಗ 17 ವಯಸ್ಸು ಇವನಿಗೆ. He is the world's youngest CEO for a multinational company called Global Inc. Global Inc. ಎನ್ನುವಂತಹ ಬಹುರಾಷ್ಟ್ರೀಯ ಕಂಪನಿಗೆ ಮುಖ್ಯಸ್ಥ ಆಗಿದ್ದು ಇವನು 17ನೇ ವಯಸ್ಸಲ್ಲಿ. ಆಯಿತಾ? The next slide please. Yes, this you have read him
in history. ಇತಿಹಾಸದಲ್ಲಿ ಓದಿದ್ದೀವಿ. He is none other than Alexander the Great. He was the king of Macedonia in Greece. ಅಲ್ವಾ ಜ್ಞಾಪಕ ಬಂತ? Fine. He was throned when he was 20, but he took charge as the king of Macedonia at the age of 16. ಅವನು 16ನೇ ವಯಸ್ಸಲ್ಲೇ ಅವ್ರ ತಂದೆ ಫಿಲಿಪ್ ಅನ್ನೋರು ಮೆಸಡೋನಿಯಾ ರಾಜಧಾನಿಯನ್ನು ಇವರನ್ನ ರಾಜಧಾನಿಗೆ ಇವರನ್ನು ರಾಯಭಾರಿಯಾಗಿ ಮಾಡ್ತಾರೆ at the age of 16. ಜ್ಞಾಪಕ ಇಟ್ಕೊಳ್ಳಿ. Yes, this girl, she is world famous. Absolutely, she is Malala Yousafzai, and at the age of 16 she became the most famous teenager in the world. ಅವಳ 16ನೇ ವಯಸ್ಸಲ್ಲಿ ವಿಶ್ವಪ್ರಸಿದ್ಧ ಆಗಿದ್ದು ಅವಳು ಏನಕ್ಕೆ? she is actually a female activist. ಆಕ್ಟಿವಿಸ್ಟ್ ಅಂದರೆ ಕಾರ್ಯಕರ್ತೆ ಅಂತ ಅರ್ಥ. ಯಾವುದಕ್ಕೆ? ಇನ್ ವಿಚ್ ಏರಿಯಾ? ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಶಿಕ್ಷಣ ಕ್ಷೇತ್ರದಲ್ಲಿ. ಓಕೆ, ಆ್ಯಂಡ್ ಇನ್ ದೀಸ್ ಐ ಶೋಡ್ ಯು ಅ ಫ್ಯೂ ಸೂಪರ್ ಅಚೀವರ್ಸ್ ಅಲ್ವಾ, ಕೆಲವರು ಸಾಧಕರನ್ನು ನಿಮಗೆ ತೋರಿಸಿದೆ. ಇನ್ ದಿಸ್ ವಿ ಹ್ಯಾವ್ ಸಚಿನ್ ತೆಂಡೂಲ್ಕರ್ ಆ್ಯಂಡ್ ಅಲೆಕ್ಸಾಂಡರ್ ದ ಗ್ರೇಟ್, ಮಲಾಲಾ ಯೂಸುಫ್ಜಾಯ್, ಪೀಪಲ್ who have achieved. There's one thing common here. What is it? At the age of 16 years, ಅವರ 16ನೇ ವಯಸ್ಸಲ್ಲಿ ಇವರು ವಿಶ್ವವಿಖ್ಯಾತರಾಗಿದ್ದಾರೆ. ಆಯಿತಾ? ಆ್ಯಂಡ್ ಅನದರ್ ಪಾಯಿಂಟ್ ಟು ನೋಟ್ ಹಿಯರ್ ಇಸ್, ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಒಂದು ಕಡೆ ವಿ ಹ್ಯಾವ್ ಅಚೀವರ್ಸ್ ಹೂ ಅಚೀವ್ ಫಾರ್ ದೆಮ್ಸೆಲ್ವ್ಸ್, ಅವರ ಸ್ವಂತ ಏಳಿಗೆಗೋಸ್ಕರ ಸಾಧನೆ ಮಾಡೋರು ಒಂದೆಡೆ. ಇನ್ನೊಂದು ಕಡೆ ಆನ್ ದ ಅದರ್ ಹ್ಯಾಂಡ್ ಯು ಹ್ಯಾವ್ ಅಚೀವರ್ಸ್ ಹೂ ಏಮ್ ಆಟ್ ಟ್ರಾನ್ಸ್ಫಾರ್ಮಿಂಗ್ ದ ಸೊಸೈಟಿ. ನಾವು ಇರುವಂತಹ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು, ಒಂದು ಮಾರ್ಪಾಡನ್ನು ಮಾಡಬೇಕು ಅಂತ ಆ ರೀತಿ ಒಂದು ಗುರಿಯನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಗಳಿಸ್ತಾರೆ. ಅಂಥದ್ದು ಇನ್ನೊಂದು ರೀತಿಯಾದ ಅಚೀವ್ಮೆಂಟ್. Okay, now in this class we will study about one such super achiever at the age of 16 who had this aim of transforming the society and has in fact succeeded in changing the world. ಇಂಥದ್ದೇ ಒಬ್ಬ ಹುಡುಗ, ಹದಿಹರೆಯದ ಹುಡುಗ, he is almost of your age, ನಿಮ್ಮಷ್ಟೇ ವಯಸ್ಸು ಅವನಿಗೆ. ಆ ವಯಸ್ಸಲ್ಲೇ he has become world famous. For what? In the field of education. ಶಿಕ್ಷಣದ ಕ್ಷೇತ್ರದಲ್ಲಿ ಅವನು ಅಪಾರವಾದ ಸಾಧನೆಯನ್ನು ಗಳಿಸಿದ್ದಾನೆ. ಹೇಗೆ? ಬೈ ಬಿಕಮಿಂಗ್ ದ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್. ಸೊ ಹೆಡ್ ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯರು ಅಂತ ಗೊತ್ತಿದೆ ನಿಮಗೆ. ಸೊ ವಿಶ್ವದಲ್ಲೇ ಅತಿ ಕಿರಿಯ ವಯಸ್ಸಿನ ಮುಖ್ಯೋಪಾಧ್ಯಾಯ ಅನ್ನೋ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ. So his name is Babar Ali. I want you to take out page number 45. So we will be studying about Babar Ali in this lesson. Please take out page number 45 in your textbook, and you have Babar Ali, world's youngest headmaster, making remarkable changes in India. ರಿಮಾರ್ಕಬಲ್ ಅಂದರೆ ಎದ್ದು ಕಾಣುವಂತಹ, ಅಸಾಧಾರಣವಾದ ಅಂತ ಅರ್ಥ. ದಿಸ್ ಇಸ್ ರಿಟನ್ ಬೈ ಸಮರ್ಪಿತಾ ಮುಖರ್ಜಿ ಶರ್ಮಾ. Now before moving on to who Babar Ali is and knowing about his lifestyle, ಅವನ ದಿನಚರಿ, ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮುಂಚೆ let us have a quick glance on the author here. It is given in page number 50. ಪುಟ ಸಂಖ್ಯೆ 50ರಲ್ಲಿ ಕೊಟ್ಟಿದ್ದಾರೆ. ಸಮರ್ಪಿತಾ ಮುಖರ್ಜಿ ಶರ್ಮಾ. You have a clear view here. She is Samarpita Mukherjee for you, and she is the author. Now Babar Ali is actually an article. ಆಯಿತಾ? ಆರ್ಟಿಕಲ್ ಅಂದರೆ ಲೇಖನ ಅಂತ ಅರ್ಥ. ಇದರ ಲೇಖಕಿ ಯಾರು? ಸಮರ್ಪಿತಾ ಮುಖರ್ಜಿ ಶರ್ಮಾ. ಇದು ದಿಸ್ ಇಸ್ ಇಂಪಾರ್ಟೆಂಟ್ ಫ್ರಮ್ ಯೋರ್ 6 mark ಪಾಯಿಂಟ್ ಆಫ್ ವ್ಯೂ. 6 marks ಕ್ವೆಶ್ಚನ್ಸ್. 6 ಅಂಕಗಳಿಗೆ ನೀವು ಪ್ರಶ್ನೆಗೆ ನೀವು ಉತ್ತರ ಬರೀತೀರಾ ಅಲ್ವಾ?
ಆ ಹಿನ್ನೆಲೆಯಲ್ಲಿ ಇದು ಮುಖ್ಯ ಆಗತ್ತೆ. ಸೊ ಯು ಹ್ಯಾವ್ ಟು ಇನ್ಕ್ಲೂಡ್ ದೀಸ್ ಪಾಯಿಂಟ್ಸ್. ಹೂ ಇಸ್ ಶಿ? ಶಿ ಈಸ್ ಆ್ಯಕ್ಚುಲಿ she was a journalist by profession. Now she has become a freelancer come editor. ಫ್ರೀಲಾನ್ಸರ್ ಅಂದರೆ ಸ್ವತಂತ್ರವಾಗಿ ಮಾಡೋ ಕೆಲಸ. ಇವರು ಅವ್ರ ಲೇಖಕಿ, ಅದರ ಜೊತೆಗೆ ಸಂಪಾದಕಿ ಕೂಡ. ಎಡಿಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಐ ರೀಡ್ ಇಟ್ ಫಾರ್ ಯು. ಶಿ ಈಸ್ ಅಸೋಸಿಯೇಟ್ ಕ್ರಿಯೇಟಿವ್ ಎಡಿಟರ್ ಆಫ್ ಯೂತ್ ಲೀಡರ್ ಇಂಡಿಯಾ. ಯೂತ್ ಲೀಡರ್ ಇಂಡಿಯಾ ಅನ್ನೋದು ಇಟ್ ಈಸ್ ಆನ್ ಆನ್ಲೈನ್ ಮ್ಯಾಗಝಿನ್. ಆಯಿತಾ? ಆನ್ಲೈನ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. You are already familiar with online, isn't it? Online, offline. ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. Online is nothing but usage of internet through your computer or your smartphone. ಸೊ ಈ ಆನ್ಲೈನ್ ಮ್ಯಾಗಝಿನ್, ಆ ಮ್ಯಾಗಝಿನ್ ಹೆಸರೇನು? ಯೂತ್ ಲೀಡರ್ ಇಂಡಿಯಾ. ಇಟ್ ಇಸ್ ಅನ್ ಆನ್ಲೈನ್ ಮ್ಯಾಗಝಿನ್. ನಮ್ಮ ಪತ್ರಿಕೆಗಳನ್ನು ನಾವು ಆನ್ಲೈನೇ ಓದಬಹುದು. ಯು ಆರ್ ಅವೇರ್ ಆಫ್ ದ್ಯಾಟ್, ಇಸ್ಂಟ್ ಇಟ್? ಸೊ ಅಂತಹ ಮ್ಯಾಗಝಿನ್ಗಳಿಗೆ ಇವರು ಬರೀತಾರೆ. ಶಿ ಈಸ್ ಅ ರೈಟರ್ ಕಮ್ ಎಡಿಟರ್, ಸಂಪಾದಕಿ ಕೂಡ. ಶಿ ಈಸ್ ಅ ಮೆಂಬರ್ ಆಫ್ ದ ಡೈನಮಿಕ್ ಆ್ಯಕ್ಷನ್ ಓರಿಯೆಂಟೆಡ್ ಆನ್ಲೈನ್ ಮ್ಯಾಗಝಿನ್ ನೆಟ್ವರ್ಕ್. ಆ್ಯಂಡ್ ವಾಟ್ ಡು ಹರ್ ಆರ್ಟಿಕಲ್ಸ್ ಫೋಕಸ್ ಆನ್? ಸರಿ, ಯಾವುದ್ರ ಬಗ್ಗೆ ಬರೀತಾರೆ? ಅಬೌಟ್ ಪಾತ್ ಬ್ರೇಕಿಂಗ್ ಪಾಸಿಟಿವ್ ಚೇಂಜಸ್. ನಮ್ಮ ಸಮಾಜದಲ್ಲಿ ಆಗುವಂತಹ ಸಕಾರಾತ್ಮಕ ಸಾಧನೆಗಳ ಬಗ್ಗೆ, ಸಾಧಕರ ಬಗ್ಗೆ, ಸಾಧಕರ ಮಾಧ್ಯಮಗಳ ಬಗ್ಗೆ ಬರೀತಾರೆ. ಓಕೆ, ಸೊ ಯು ವಿಲ್ ಇಫ್ you are not able to write all the points, at least write the major points. She is a freelancer come editor of which magazine? Youth Leader online magazine. Youth Leader India online magazine anta barkoli. And her articles focus on what issues? ಯಾವ ಸಮಸ್ಯೆಗಳ ಬಗ್ಗೆ ಅವ್ರು ಬರೀತಾರೆ ಅನ್ನೋದನ್ನು ಅದನ್ನು ಬರೀತೀರಾ. ಓಕೆ, ದಿಸ್ ವಿಲ್ ಫಾರ್ಮ್ ಯೋರ್ ಫಸ್ಟ್ ಪ್ಯಾರಾಗ್ರಾಫ್ ಇನ್ ಯೋರ್ 6 ಮಾರ್ಕ್ ಆನ್ಸರ್. ನೀವು 6 ಅಂಕಗಳಿಗೆ ಬರೀಬೇಕಾದ್ರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಯು ವಿಲ್ ರೈಟ್ ಅ ನೋಟ್ ಆನ್ ದ ಆಥರ್. ಫೈನ್. Now let us move on. This is an article. See, ಬಾಬರ್ ಅಲಿ ಅಟ್ ದ ಯಂಗ್ ಏಜ್ ಆಫ್ 16, ಅವನ 16ನೇ ವಯಸ್ಸಲ್ಲೇ ಈ ಸಾಧನೆಯನ್ನು ಮಾಡಿದವನು. ಓಕೆ, ಆ್ಯಂಡ್ ದಿಸ್ ಆರ್ಟಿಕಲ್ ವಾಸ್, ಈ ಲೇಖನವನ್ನು ಬರೆದಿದ್ದು in 2009. This was written in 2009. ಯಾವಾಗ CNN IBN ಅನ್ನೋ ಒಂದು ಚಾನಲ್, ಇಟ್ voted him the Indian young achiever of the year ಅಂತ 2009ಅಲ್ಲಿ ವೋಟ್ ಮಾಡಿತ್ತು. ಆ ಪ್ರಶಸ್ತಿ ಬಂದಿದೆ ಅವನಿಗೆ. ಆ್ಯಂಡ್ ಹಾಗಾಗಿ ಆಗ ಯು ಹ್ಯಾವ್ ಆರ್ ಬಾಂಗ್ಲಾದೇಶ್ ಬೇಸ್ಡ್ ವಾಲಂಟಿಯರ್ ಬೈ ನೇಮ್ ಅನ್ವೀರ್. ಓಕೆ, ಸೊ ಹೀ ಹ್ಯಾಸ್ ಗಾನ್ ದೇರ್ ಟು ಹಿಸ್ ಪ್ಲೇಸ್. ಅವನು ಬಾಬರ್ ಅಲಿ ಇರುವಂತಹ ಸ್ಥಳಕ್ಕೆ ಹೋಗಿ ಅವನ ದಿನಚರಿ, ಅವನ ಜೀವನ ಶೈಲಿ ಬಗ್ಗೆ ತಿಳ್ಕೊಂಡು he interviews him. ಬಾಬರ್ ಅಲಿನ ಇಂಟರ್ವ್ಯೂ ಮಾಡ್ತಾನೆ. and then he comes up with this article. So you have to remember the volunteer's name. It will we will see this in our first paragraph. Now I will read the first paragraph for you. Please jot down the important points. Babar Ali must be the youngest headmaster in the world, as he is only 16. He is a teenager who is in charge of teaching hundreds of students in his family's backyard, where he runs classes for poor children from his village. The story of this young man from Murshidabad in West Bengal is a remarkable tale of the desire to learn amid the direst poverty. Our Bangladesh-based youth leader volunteer Anveer would like to introduce you to this extraordinary change maker. So Babar Ali must be the youngest andre ati kiriya headmaster, ಮುಖ್ಯೋಪಾಧ್ಯಾಯ in the world. ವಿಶ್ವದಲ್ಲೇ ಇವನೇ 16ನೇ ವಯಸ್ಸಿನ ಅತಿ ಕಿರಿಯ ಮುಖ್ಯೋಪಾಧ್ಯಾಯ. as he is only 16. he is a teenager ಅಂದ್ರೆ ಯಾರು? one teenager in the sense one who is in between 13 to 19 years old. 13ರಿಂದ 19 ವಯಸ್ಸಿನ ಒಳಗಡೆ
ಇದ್ದ ಮಕ್ಕಳಿಗೆ ಟೀನೇಜರ್ಸ್ ಅಂತ ಕರಿತೀವಿ. ಈಸ್ ಅ ಟೀನೇಜರ್ ಹೂ ಇಸ್ ಇನ್ ಚಾರ್ಜ್ ಆಫ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್. ನೂರಾರು ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಹೇಳ್ಕೊಡ್ತಾನೆ ಇವನು. ಇನ್ ಹಿಸ್ ಫ್ಯಾಮಿಲೀಸ್ ಬ್ಯಾಕ್ಯಾರ್ಡ್ ಅಂದರೆ ಅಂಡರ್ಲೈನ್ ದಟ್ ವರ್ಡ್, ದಟ್ ಪರ್ಟಿಕ್ಯುಲರ್ ವರ್ಡ್ ಬ್ಯಾಕ್ಯಾರ್ಡ್ ಅಂದರೆ ಮನೆ ಹಿತ್ತಲು ಅಂತ, ಮನೆ ಹಿಂಭಾಗದ ಪ್ರದೇಶ. ಓಕೆ, ಮನೆ ಹಿತ್ತಲು ಅಂತ ಕರಿತೀವಲ್ಲ, ಬ್ಯಾಕ್ಯಾರ್ಡ್. ವೇರ್ ಹಿ ರನ್ಸ್, ಅಲ್ಲಿ ಹಿ ರನ್ಸ್ ಕ್ಲಾಸಸ್, ತರಗತಿಗಳನ್ನ ನಡೆಸ್ತಾನೆ. ಯಾರಿಗೆ? ಫಾರ್ ಪುವರ್ ಚಿಲ್ಡ್ರನ್ ಫ್ರಮ್ ಹಿಸ್ ವಿಲೇಜ್. ಸಿ, ದಿಸ್ ಇಸ್ ದ ಪಾಯಿಂಟ್ ದೇರ್. ಹಿ ರನ್ಸ್ ಫ್ರೀ ಕ್ಲಾಸಸ್, ಮೋರ್ ಓವರ್ ಫ್ರೀಯಾಗಿ ಟ್ಯೂಷನ್ ಫೀಸ್ ತಗೊಳ್ದೆ ತರಗತಿಗಳನ್ನ ಯಾರಿಗೆ ನಡೆಸ್ತಾನೆ? ಅವನ ಹಳ್ಳಿನಲ್ಲೇ ಪುವರ್ ಚಿಲ್ಡ್ರನ್, ಬಡ ಮಕ್ಕಳಿಗೋಸ್ಕರ, ಯಾರಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ ಆಗೋದಿಲ್ವೋ, ಅದು ಆ ಅವಕಾಶ ಸಿಗಲಿಲ್ವೋ ಅಂಥ ಮಕ್ಕಳನ್ನು ಕೂಡಿಸ್ಕೊಂಡು ಹಿ ಈಸ್ ಕಂಡಕ್ಟಿಂಗ್ ಕ್ಲಾಸಸ್. ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಮ್ ಮುರ್ಷಿದಾಬಾದ್. ಅಂಡರ್ಲೈನ್ ದಿಸ್ particular district. Murshidabad ಅನ್ನೋದು, it is actually a district in West Bengal. Now he is a village boy. Aita, now we will see which village he belongs to later on. Let me show you the map of Murshidabad here. This is in West Bengal state. ಆಯಿತಾ, ಮುರ್ಷಿದಾಬಾದ್ ಅನ್ನೋ ಡಿಸ್ಟ್ರಿಕ್ಟನ್ನು ತೋರಿಸಿದ್ದೀನಿ. ವಿ ವಿಲ್ ಕಮ್ ಟು ಹಿಸ್ ವಿಲೇಜ್ ಲೇಟರ್ ಆನ್. ದಿಸ್ ಇಸ್ ವೇರ್ ಮುರ್ಷಿದಾಬಾದ್ ಲೈಸ್. ಇಟ್ ಈಸ್ ಆಲ್ಮೋಸ್ಟ್ ಬಿಸೈಡ್ ಬಾಂಗ್ಲಾದೇಶ್ ಹಿಯರ್. ಓಕೆ, ಸೊ ಆ ಡಿಸ್ಟ್ರಿಕ್ಟ್ಗೆ ಸೇರಿದವನು, ಆ ಜಿಲ್ಲೆಗೆ ಸೇರಿದವನು ಇಸ್ ಅ ರಿಮಾರ್ಕಬಲ್ ಟೇಲ್ ಅಂದರೆ ಸ್ಟೋರಿ, ಕಥೆ ಅಂತ ಅರ್ಥ, ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ. ದ ಡಿಸೈರ್ ಟು ಲರ್ನ್, ಕಲ್ತ್ಕೊಳ್ಳೋ ಆಸಕ್ತಿ ಇರಬೇಕು ಮಕ್ಕಳೇ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಲ್ತ್ಕೊಳ್ಳೋ ಆಸಕ್ತಿ ಒಂದು ಇದ್ಬಿಟ್ರೆ ನಥಿಂಗ್ ಕ್ಯಾನ್ ಬಿ ಎ ಹರ್ಡಲ್. ಯಾವುದೋ ಒಂದು ಕೊರತೆ ಅಂತಲೇ ಅನಿಸೋದಿಲ್ಲ ಆ್ಯಕ್ಚುಲಿ. ಬಟ್ ಕಲ್ತ್ಕೊಳ್ಳೋ ಆಸಕ್ತಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ಮೇಯ್ನಾಗಿ ಬೇಕಾಗಿರೋದು. ಅಮಿಡ್ ಅಂದರೆ ಯು ಮಸ್ಟ್ ಹ್ಯಾವ್ ಕಮ್ ಅಕ್ರಾಸ್ ದಿಸ್ ವರ್ಡ್. ಅಮಿಡ್ಸ್ಟ್ ಇಸ್ ದ ರೂಟ್ ವರ್ಡ್ ಆ್ಯಕ್ಚುಲಿ. ಅಮಿಡ್ಸ್ಟ್ ಅಂದರೆ ನಡುವೆ ಅಂತ ಹೇಳ್ತೀವಿ ಅಲ್ವಾ, ಅಮಿಡ್ಸ್ಟ್ ಅನ್ನೋದನ್ನು ಇಲ್ಲಿ ಅಮಿಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಮಿಡ್ ಎಂಥದ್ದು? ನಡುವೆ. ದ ಡೈರೆಸ್ಟ್ ಪಾವರ್ಟಿ, ಡೈರೆಸ್ಟ್. ಲುಕ್ ಅಟ್ ದಿಸ್ ವರ್ಡ್, ಡೈರೆಸ್ಟ್ ಅಂದರೆ ಕಡು, ಅಷ್ಟಿಷ್ಟಲ್ಲ, ತುಂಬ ಕಠೋರವಾದ, ಕಡು ಬಡತನ. ಪಾವರ್ಟಿ ಅಂದರೆ ಬಡತನ ಅಂತ ಅರ್ಥ. ಡೈರೆಸ್ಟ್, ಟೆರಿಬಲ್, ಎಕ್ಸ್ಟ್ರೀಮ್ ಅಂತ ಅರ್ಥ. ಡೈರೆಸ್ಟ್ ಪಾವರ್ಟಿ. ಆರ್ ಬಾಂಗ್ಲಾದೇಶ್ ಬೇಸ್ಡ್, ಅಂಡರ್ಲೈನ್ ದಿಸ್ ಸೆಂಟೆನ್ಸ್ ಪ್ಲೀಸ್. ಆರ್ ಬಾಂಗ್ಲಾದೇಶ್ ಬೇಸ್ಡ್ YL ಅಂದರೆ ಯೂತ್ ಲೀಡರ್, ವಾಲಂಟಿಯರ್ ಅಂದರೆ ಬರ್ಕೊಳ್ಳಿ, ಸ್ವಯಂ ಸೇವಕ. ಇವನ ಹೆಸರು ತನ್ವೀರ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವರ್ಡ್. ಈ ಹೆಸರನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಹೂ ಇಸ್ ತನ್ವೀರ್ ಅಂತ ಒಂದು ಪ್ರಶ್ನೆ ಬರಬಹುದು. ಅಥವಾ ವೇರ್ ಇಸ್ ತನ್ವೀರ್ ಬೇಸ್ಡ್, ವಾಟ್ ಇಸ್ ತನ್ವೀರ್ ಅಂತ ಒಂದು ಪ್ರಶ್ನೆ ಬರ್ಬೋದು. ಲೈಕ್ ದ್ಯಾಟ್. ಹೀ ಇಸ್ ದ ಒನ್. ಇಲ್ಲಿ ಏನು ಪಾತ್ರ? ಹೀ ಈಸ್ ದ ಒನ್ ಟು ಇಂಟ್ರೊಡ್ಯೂಸ್ ಯು, ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಅಂದರೆ ಅದ್ಭುತವಾದ ಅಂತ. ಚೇಂಜ್ ಮೇಕರ್, ಬದಲಾವಣೆಗಳನ್ನ ಮಾಡಿರುವವನ ಪರಿಚಯವನ್ನು ಮಾಡಿಕೊಡ್ತಾ ಇರೋದು ಇಲ್ಲಿ ಯಾರು? ತನ್ವೀರ್ ಎಂಬ ಬಾಂಗ್ಲಾದೇಶ್ ಅಲ್ಲಿ ನೆಲೆಸಿದ YL, ಯೂತ್ ಲೀಡರ್, ಸ್ವಯಂ ಸೇವಕ ತನ್ವೀರ್. So in this paragraph you will have this question. Now let us concentrate on 1 mark question here. ಒಂದು ಅಂಕಗಳಿಗೆ ನಿಮಗೆ ಪ್ರಶ್ನೆ ಈ ರೀತಿ ಬರುತ್ತೆ. Who is ಬಾಬರ್ ಅಲಿ? ಬಾಬರ್ ಅಲಿ ಅನ್ನೋರು ಯಾರು? You will write the world's youngest headmaster. How old was ಬಾಬರ್ ಅಲಿ ಅಂದರೆ he was 16 years old ಅಂತ ಬರೀತೀರ. Then where did ಬಾಬರ್ ಅಲಿ ಟೀಚ್ ಹಿಸ್ ಸ್ಟೂಡೆಂಟ್ಸ್? ಎಲ್ಲಿ ಹೇಳ್ಕೊಡ್ತಾ ಇದ್ದ ಅಂದರೆ ಜಸ್ಟ್ ಟು ದ ಪಾಯಿಂಟ್ ಬರೀರಿ ಸಾಕು. ಇನ್ ಹಿಸ್ ಫ್ಯಾಮಿಲೀಸ್ ಬ್ಯಾಕ್ಯಾರ್ಡ್, ಅವನ ಮನೆ ಹಿತ್ತಲಲ್ಲಿ ಹೇಳ್ಕೊಡ್ತಾ ಇದ್ದ. ಹೂಮ್ ಡಿಡ್ ಹೀ ಟೀಚ್? ಯಾರಿಗೆ ಹೇಳ್ಕೊಡ್ತಾ ಇದ್ದ? ಫಾರ್ ಪುವರ್ ಚಿಲ್ಡ್ರನ್ ಫ್ರಮ್ ಹಿಸ್ ವಿಲೇಜ್, ಅವನ ಹಳ್ಳಿಯಲ್ಲಿದ್ದಂತಹ ಬಡ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದ. ಆ್ಯಂಡ್ ವೇರ್ ಇಸ್ ಬಾಬರ್ ಅಲಿ ಫ್ರಮ್? ಬಾಬರ್ ಅಲಿ ಎಲ್ಲಿ ಇರುವವನು?
ವೇರ್ ಡಸ್ ಬಾಬರ್ ಅಲಿ ಲಿವ್ ಅಂತ ಆ ರೀತಿ ಪ್ರಶ್ನೆ ಬಂದಾಗ ಯು ವಿಲ್ ರೈಟ್ ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್. ಇದನ್ನಾದರೂ ಬರಿಬೇಕು. ಮುಂದಕ್ಕೆ you have the exact village, okay, Bhapta neighborhood of Gangapur village anta mundakku otthivi, okay, and who introduces Babar Ali to us, to the readers anta keldaga Bangladesh based YL volunteer Tanveer anta baritira. Who is Tanveer andre Bangladesh based YL volunteer anta baritira. So these are the expected questions, and remember this chapter is very important from your exam point of view also, okay, because this is not just a story, even stories have morals. Okay, let us move on to page number 46. Babar wakes up. So this paragraph is about his routine, avana dinachari ಬಗ್ಗೆ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾ ಇದೆ. Babar wakes up every morning at 7 and starts his day by doing some household chores. Then he takes an auto rickshaw first and later walks 5 kilometers to the Qasim Bazar Raj Govind Sundari Vidyapeeth, where he is a class 12th student. Babar is a thin and gangly boy who sits in the middle of the front row, studious, smart and austere. In his blue and white uniform, Babar is a model student. He is also the first member of his family to get a proper education. And when I read the paragraph, you should concentrate on the pronunciation. ನಾನು ಪ್ಯಾರಾಗ್ರಾಫ್ ಓದಬೇಕಾದ್ರೆ ನೀವು ಪ್ರೊನೌನ್ಸಿಯೇಷನ್ ಅನ್ನು ಉಚ್ಚಾರಣೆ ನ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊತೀರ. Okay, now you will have this question for 4 marks. Give an account of Babar Ali's morning routine. Give a picture of Babar Ali's routine. Babar Ali dinachariya ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಕೇಳಿದಾಗ you will concise from this and write. You will write these points. You will write concentrate on this paragraph. ಆಯ್ತಾ? He wakes up every morning. ಪ್ರತಿದಿನ ಬೆಳಿಗ್ಗೆ ಅವನು ಎದ್ದೇಳೋದು ಎಷ್ಟು ಗಂಟೆಗೆ? 7 ಗಂಟೆಗೆ. ನಾವೆಲ್ಲ ಎದ್ದೇಳೋದು ಎಷ್ಟು ಗಂಟೆಗೆ? ಓಕೆ, ಫೈನ್, ಪರವಾಗಿಲ್ಲ. ಹಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್. ವೇಕ್ಸ್ ಅಪ್ ಅಂದರೆ ಎಚ್ಚರ ಆಗ್ತಾನೆ ಅಂತ. ಆಟ್ 7 7 ಗಂಟೆಗೆ. ಆ್ಯಂಡ್ ಸ್ಟಾರ್ಟ್ಸ್ ಹಿಸ್ ಡೇ ಬೈ ಡೂಯಿಂಗ್ ಸಮ್ ಹೌಸ್ ಹೋಲ್ಡ್ ಕೋರ್ಸ್. ಕೋರ್ಸ್ ಅನ್ನೋ ಇದಿದೆಯಲ್ಲ, ಕೋರ್ ಅಂದರೆ ಕೆಲಸ ಅಂತ ಅರ್ಥ, ಆಯಿತಾ? ಟಾಸ್ಕ್ಸ್ ಕ್ಯಾನ್ ಬಿ ಅನದರ್ ವರ್ಡ್, ಅಥವಾ ವರ್ಕ್, ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಓಕೆ, ಹೌಸ್ ಹೋಲ್ಡ್ ಎಂಥ ಕೆಲಸ ಮಾಡ್ತಾನೆ? ಬೆಳಿಗ್ಗೆ ಎಚ್ಚರ ಆದ ತಕ್ಷಣ ವಾಟ್ ಡಸ್ ಹಿ ಡೂ? ಹೌಸ್ ಹೋಲ್ಡ್ ಕೋರ್ಸ್, ಮನೆ ಕೆಲಸ ಮಾಡ್ತಾನೆ. ಫೈನ್, ಹಿ ಈಸ್ ಕ್ವೈಟ್ ಅನ್ ಎಕ್ಸಾಂಪಲ್, ಇಸ್ಂಟ್ ಇಟ್? ಮಾದರಿ ಆಗಬೇಕು ಅವ್ನು ನಮಗೆ. ದೆನ್ ಆಮೇಲೆ ಹಿ ಟೇಕ್ಸ್ ಅನ್ ಆಟೋ ರಿಕ್ಷಾ ಫಸ್ಟ್ ಆ್ಯಂಡ್ ಲೇಟರ್ ವಾಕ್ಸ್ 5 kilometers. ಆಟೋ ರಿಕ್ಷಾನಲ್ಲಿ ಸ್ವಲ್ಪ ದೂರ ಹೋಗ್ತಾನೆ. ಆಮೇಲೆ ಹಿ ವಾಕ್ಸ್, ನಡ್ಕೊಂಡು ಹೋಗ್ತಾನೆ. ಎಷ್ಟು ಕಿಲೋಮೀಟರ್? 5 kilometers. ರಿಮೆಂಬರ್ ದಿಸ್. 2 ಎಲ್ಲಿಗೆ ನಡ್ಕೊಂಡು ಹೋಗ್ತಾನೆ? ದ ಕಾಸಿಮ್ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್. ಪ್ಲೀಸ್ ಅಂಡರ್ಲೈನ್ this, it is very important. This is where Babar Ali studies. ಬಾಬರ್ ಅಲಿ ಓದ್ತಾ ಇದ್ದಂತಹ ಶಾಲೆಯ ಹೆಸರು ಕಾಸಿಮ್ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್. ಎಷ್ಟನೇ ತರಗತಿಯ ಹುಡುಗ ಇವನು? ವಿದ್ಯಾರ್ಥಿ. He is a class 12th student. Okay, remember that also. So okay, now let us come to what sort of a student Babar Ali was. Babar Ali ಎಂತಹ ವಿದ್ಯಾರ್ಥಿ ಅಂತ ನೋಡೋಣ. He is the thin and gangly boy. Here you have this word gangly, alva? Yes. What does this mean? It refers to thin. He is growing up and he is still in his growing years. ಇನ್ನು ಬೆಳೀತಾ ಇರುವಂಥ ಹುಡುಗ, ಹದಿಹರೆಯದ ಹುಡುಗ. ಹಾಗಾಗಿ he looks thin and awkward and ಸಣ್ಣ ಕುದ್ದಕ್ಕಿದ್ದಾನೆ, ಆ ರೀತಿ. he is still growing up. Okay, this is a word which is given in your glossary. ನೀವು ಗ್ಲಾಸರಿ ಅಂತ ನಿಮ್ಮ ಆರ್ಟಿಕಲ್, ನಿಮ್ಮ ಲೇಖನ ಆದಮೇಲೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 50. Glossary. Gangly is an adjective
tall, thin and awkward in one's movements. ಸೊ ಸಣ್ಣಕ್ಕೆ ಎತ್ತರವಾಗಿ ಇನ್ನು ಬೆಳೀತಾ ಇರುವಂತಹ ಹುಡುಗ. ಓಕೆ, ನೋಡ್ಲಿಕ್ಕೆ ಆ ರೀತಿ ಇದ್ದಾನೆ. ಹೂ ಸಿಟ್ಸ್ ಇನ್ ದ ಮಿಡಲ್ ಆಫ್ ದ ಫ್ರಂಟ್ ರೋ. ಇಲ್ಲೇ ಫ್ರಂಟ್ ರೋ ತರಗತಿಯಲ್ಲಿ ಕ್ಲಾಸ್ ರೂಮಲ್ಲಿ ಹಿ ಸಿಟ್ಸ್ ಇನ್ ದ ಫ್ರಂಟ್ ರೋ. ಸೊ ಇಲ್ಲೆಲ್ಲೂ ಮಧ್ಯ ಕೂತ್ಕೋತಾನೆ. ಸ್ಟೂಡಿಯಸ್, ಸ್ಮಾರ್ಟ್ and austere. Look at this word, austere. Austere andre the other word for this is strict in appearance. antara studious, ಓದೋ ಅಂತ ಹುಡುಗ, ತುಂಬ ಸೀರಿಯಸ್ ಆಗಿ ಓದನ್ನು ವಿದ್ಯಾಭ್ಯಾಸವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂಥ ಹುಡುಗ ಇವನು. ಆ್ಯಂಡ್ ಹಿ ಸ್ಟ್ರಿಕ್ಟ್ ಇನ್ ಹಿಸ್ ಅಪಿಯರೆನ್ಸ್. ಸ್ಟ್ರಿಕ್ಟ್ ಇನ್ ಅಪಿಯರೆನ್ಸ್ ಇನ್ ದ ಸೆನ್ಸ್ ಹಿಸ್ ಯೂನಿಫಾರ್ಮ್, ಅವನ ಸಮವಸ್ತ್ರ ಇದೆಯಲ್ಲ, ತುಂಬ ನೀಟಾಗಿ ಐರನ್ ಮಾಡಿ, ಹಿಸ್ ಲೈಕ್ ದ್ಯಾಟ್, ಹಿ ಲುಕ್ಸ್ ಲೈಕ್ ದ್ಯಾಟ್ ಇನ್ ಅಪಿಯರೆನ್ಸ್. ಇನ್ ಹಿಸ್ ಬ್ಲೂ ಆ್ಯಂಡ್ ವೈಟ್ ಯೂನಿಫಾರ್ಮ್. Babar is a model student. So you will have this for your 1 mark. What sort of a student Babar was? Babar ali entaha vidyarthi agidda annodu nimge ಒಂದು ಅಂಕದ ಪ್ರಶ್ನೆ ಬರುತ್ತೆ. He is a model student. ಮಾದರಿ ವಿದ್ಯಾರ್ಥಿ. ಈ austere ಅನ್ನೋದಕ್ಕೆ ನೀವು ಬರ್ಕೊಂಡ್ರಿ ತಾನೆ, strict ಅಂತ ಬರ್ಕೊಂಡಿದ್ದೀರಾ. And I think you have it in your mini dictionary also. Let us see if you have it in your mini dictionary. Fine, here it is not given, but you should take a note of your mini dictionary, which is given right from page 136. ನಿಮ್ಮ ಪಠ್ಯಪುಸ್ತಕದ ಕೊನೆ ಭಾಗದಲ್ಲಿ ಮಿನಿ ಡಿಕ್ಷನರಿ ಅಂತ ಕೊಟ್ಟಿದ್ದಾರೆ, ಪೇಜ್ ನಂಬರ್ 136. ಇಟ್ ಈಸ್ ಅನ್ ಆಲ್ಫಾಬೆಟಿಕಲ್ ಆರ್ಡರ್. ಅದನ್ನು ನೀವು ಒಮ್ಮೆ ಓದ್ಕೋತೀರಾ. ಯು ಶುಡ್ ಬಿ ಅವೇರ್ that you have a mini dictionary at the end. Aita. Now let us move on. He is a model student. Madari Vidyarthi. Barkondra? All right. He is also the first member of his family to get a proper education. Proper education. Education andre ವಿದ್ಯಾಭ್ಯಾಸ ಅಂತ ಅರ್ಥ. ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಗಳಿಸಿದವನು ಇವನು, ಅವನ ಕುಟುಂಬದಲ್ಲೇ ಇವನೇ ಮೊದಲನೇವನು. ಅಂದರೆ ಅರ್ಥ, ಸ್ಕೂಲಿಗೆ ಹೋಗಿ, ಶಾಲೆಗೆ ಹೋಗಿ ವಿದ್ಯಾಭ್ಯಾಸನ ಪಡ್ಕೊಂಡಿರೋನು ಇವನೇ ಮೊದಲನೇವನು ಅವನ ಕುಟುಂಬಕ್ಕೆ. ಇನ್ ಸ್ಕೂಲ್ ಹಿ ಈಸ್ ಅನ್ ಐಡಿಯಲ್ ಸ್ಟೂಡೆಂಟ್. ಐಡಿಯಲ್ ಅಂದರೆ ಆದರ್ಶ ಅಂತ ಅರ್ಥ. ಯು ಶುಡ್ ನೋ ದಟ್. ಐಡಿಯಲ್ ಅಂದರೆ ಬರ್ಕೊಳ್ಳಿ, ಆದರ್ಶ ವಿದ್ಯಾರ್ಥಿ. ಸೊ ಮಾಡೆಲ್ ಸ್ಟೂಡೆಂಟ್, ಐಡಿಯಲ್ ಸ್ಟೂಡೆಂಟ್. ಯು ಕ್ಯಾನ್ ಹ್ಯಾವ್ ಬೋತ್ ದೀಸ್ ಆಸ್ ಯೋರ್ ಆನ್ಸರ್ಸ್ ಫಾರ್ ದಟ್ ಕ್ವೆಶ್ಚನ್. ವಾಟ್ ಸಾರ್ಟ್ ಆಫ್ ಸ್ಟೂಡೆಂಟ್ ಹಿ ವಾಸ್. ಐಡಿಯಲ್ ಸ್ಟೂಡೆಂಟ್ ಅಂದರೆ ಆದರ್ಶ ವಿದ್ಯಾರ್ಥಿ ಅಂತ ಅರ್ಥ. ಓಕೆ, ಬಟ್ ಇಟ್ ಈಸ್ ವಾಟ್ ಹಿ ಡಸ್ ಆಫ್ಟರ್ ಸ್ಕೂಲ್ ಹಾಸ್ ದಟ್ ಇಂಟ್ರೀಗ್ಸ್ ದ ಎಂಟೈರ್ ವರ್ಲ್ಡ್. ವಾಟ್ ಹಿ ಡಸ್ ಆಫ್ಟರ್ ಹಿಸ್ ಸ್ಕೂಲ್, ಅವನ ಶಾಲೆ ಮುಗಿಸ್ಕೊಂಡು ಆಮೇಲೆ ಅವನೇನು ಮಾಡ್ತಾನೆ ಅನ್ನೋದೇ ಮುಖ್ಯ ಇಲ್ಲಿ. ದಟ್ ಇಂಟ್ರೀಗ್ಸ್ ದ ಎಂಟೈರ್ ವರ್ಲ್ಡ್. ಅವನು ಏನು ಕೆಲಸ ಮಾಡ್ತಾನೋ ದಟ್ ಇಂಟ್ರೀಗ್ಸ್. Intrigue. It is pronounced like this. Okay, intrigue. It is there in the glossary. Page number, come to page number 50 please. It is a verb, kriya padadu, to make somebody very interested and want to know about something. And once you learn the meaning of this word, of a particular word, please see to it that you use it in your day-to-day vocabulary, in your day-to-day speaking and writing. That way you will have a good vocabulary. ಗೊತ್ತಾಯ್ತಾ ಮಕ್ಕಳೇ? ಸೊ ಒಂದು ಪದದ ಅರ್ಥ ನಾವು ಕಲ್ತ್ಕೊಂಡ್ಮೇಲೆ, ಅದರ ಉಚ್ಚಾರಣೆನ ಕಲ್ತ್ಕೊಂಡ್ಮೇಲೆ ಏನು ಮಾಡ್ತೀವಿ ನಾವು, ಅದನ್ನು ದಿನಂದಿನ ಬಳಸಬೇಕು. ಆಗಲೇ ಅದು ಉಪಯೋಗಕಾರಿಯಾಗೋದು. ಸೊ ಇಂಟ್ರೀಗ್ ಅನ್ನೋ ಪದನ ಕಲ್ತ್ಕೊಂಡಿದ್ದೀರಾ. ಇಟ್ ಅರೈಸಸ್ ಕ್ಯೂರಿಯಾಸಿಟಿ ಇನ್ ದ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಒಂಥರ ಅಚ್ಚರಿಗೊಳಿಸುವಂಥ ಕೆಲಸ ಮಾಡ್ತಾನೆ ಅವನು. ವಾಟ್ ಹಿ ಡಸ್, ನಾವು ಯೂಶ್ವಲಿ ಏನು ಮಾಡ್ತೀವಿ, ಶಾಲೆ ಮುಗಿಸ್ಕೊಂಡು ಬ್ಯಾಗ್ ಒಂದು ಕಡೆ ಬಿಸಾಕ್ಬಿಟ್ಟು, isn't it? That is what you do most of the time. We throw our bags and we take rest, we get freshened up, and later what do? We either rest for a while or we go out to play. ಅಲ್ವಾ? ಸ್ವಲ್ಪ ರೆಸ್ಟ್ ತಗೋತೀವಿ, ಇಲ್ಲ ಅಂದರೆ ಅದು ಇಲ್ಲ, ಆಟಾಡಲಿಕ್ಕೆ ಹೊರಟೋಗ್ತೀವಿ ಹೊರಗಡೆ, ಅಲ್ವಾ? ಹೊರಗಡೆ ಸುತ್ತಲಿಕ್ಕೆ ಹೋಗ್ತೀವಿ. ಆರ್ ಯು ಪಿಕ್ ಯೋರ್ ಮೊಬೈಲ್ ಫೋನ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಟು ಸಮ್ವನ್ ಆರ್ ದ ಅದರ್ ಯೋರ್ ಫ್ರೆಂಡ್ಸ್
for that matter. But see what he does when every other teenager goes running off to the playground and gets busy with football, cricket and other sports. ಹುಡುಗರು ಅಂದರೆ ಹಾಗೆ ಅಲ್ವಾ, they are interested in playing more of sports, and it is a very good habit actually. Every one of us should indulge in some sort of physical activity or the other. ನಾವೆಲ್ಲರೂ ಕೂಡ ದೈನಂದಿನವಾಗಿ, ವಾರಕ್ಕೊಮ್ಮೆ ಅಲ್ಲ, ದೈನಂದಿನವಾಗಿ ನೀವು ಕ್ರೀಡೆಯಲ್ಲಿ ಸತತವಾಗಿ ಯು ಶುಡ್ ಇಂಡಲ್ಜ್ ಇನ್ ದಟ್. ಸತತವಾಗಿ ನೀವು ನಿಮ್ಮನ್ನು ಹೊಡಗಿಸ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಫಿಸಿಕಲ್ ಹೆಲ್ತ್. ಆಯಿತಾ? ಇವನೇನು ಮಾಡ್ತಾನೆ, ಬಾಬರ್ ಮೇಕ್ಸ್ ಹಿಸ್ ವೇ ಟು ಅನ್ ಆಫ್ಟರ್ನೂನ್ ಸ್ಕೂಲ್ ವೇರ್ ಹೀ ಈಸ್ ದ ಹೆಡ್ ಮಾಸ್ಟರ್ ಆಫ್ ಅ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್. ಬಾಬರಲ್ಲಿ ಅವನ ಶಾಲೆ ಮುಗಿಸ್ಕೊಂಡು ಬಂದು ಬೇರೆ ಮಕ್ಕಳೆಲ್ಲ ಪ್ಲೇಗ್ರೌಂಡಿಗೆ ಹೋಗ್ತಾರೆ ಆಟ ಆಡಲಿಕ್ಕೆ. ಬಟ್ ವಾಟ್ ಹೀ ಡಸ್, ಹೀ ಗೋಸ್ ಟು ಅನ್ ಆಫ್ಟರ್ನೂನ್ ಸ್ಕೂಲ್. ಅವನ ಸ್ಕೂಲ್ ಎಲ್ಲಿ ನಡೆಸ್ತಾ ಇರೋದು, ಅವನ ಮನೆ ಹಿತ್ತಲಲ್ಲಿ. ಸೊ ಅವನ ಮನೆ ಹಿತ್ತಲಿಗೆ ಹೋಗ್ತಾನೆ. ಅಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್, ಹೀ ಈಸ್ ಹೆಡ್ ಮಾಸ್ಟರ್ ದೇರ್. ಅಲ್ಲೇ ಅವನ ಮುಖ್ಯೋಪಾಧ್ಯಾಯ ಆಗಿರೋದು. ಎಷ್ಟು ಜನ ಸ್ಟೂಡೆಂಟ್ಸಿಗೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 800 ಸ್ಟೂಡೆಂಟ್ಸ್, 800 ವಿದ್ಯಾರ್ಥಿಗಳು. Okay, so you will remember this also. How many students did Babar Ali initially have in his school? ಅವನ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 800 ಸ್ಟೂಡೆಂಟ್ಸ್ ಅಂತ ಬರೀತೀರ. Now let us come to Babar Ali's school. So Tanveer, he has got to know about his morning routine. What is Babar Ali doing in his life? ಅವನ ಜೀವನದಲ್ಲಿ ಬಾಬರ್ ಅಲಿ ಏನು ಮಾಡ್ತಾ ಇದ್ದಾನೆ, ಏನು ಓದ್ತಾ ಇದ್ದಾನೆ, ಎಲ್ಲಿ ಓದ್ತಾ ಇದ್ದಾನೆ, ಮತ್ತು ಅವನ ದಿನಚರಿ ಬಗ್ಗೆ ತಿಳ್ಕೊಂಡ್ರು ನಮ್ಮ ತನ್ವೀರ್ ಅವರು. ಇವಾಗ ಅವನ ಮನೆ ಹಿತ್ತಲಿಗೆ ಹೋಗ್ತಾರೆ. ಜಸ್ಟ್ ಟು ಹ್ಯಾವ್ ಅ ಗ್ಲಾನ್ಸ್ ಆಫ್ ಹಿಸ್ ಸ್ಕೂಲ್. ಅವನ ಶಾಲೆ ಹೇಗಿದೆ, ಆ ವಿದ್ಯಾರ್ಥಿಗಳೆಲ್ಲ ಹೇಗಿದ್ದಾರೆ ಅಂತ ನೋಡೋಣ ಅಂತ. ವೆಲ್ಕಮ್ ಟು ಬಾಬರ್ ಅಲೀಸ್ ಸ್ಕೂಲ್. Let me show you, this is a picture, this is actually a real picture of Babar Ali sitting along with his students at his family's backyard. So this is his whole group of teachers there. At the end, these are his students, and here you have Babar Ali. All right. The second picture, the second photo, he is Babar Ali for you, and there you have his students. So in this light we will move on to the next paragraph. It is a dilapidated concrete structure covered in half-tone posters. Inside, in a tiny dank room behind a desk, sits someone even the Queen of England knows by name, and you should too. So it is a dilapidated ಅಂದರೆ ಒಂಥರ ಪಾಳು ಬಿದ್ದಿರುವ, ಹಾಳಾಗಿರುವಂತಹ ಒಂದು ಕಾಂಕ್ರೀಟ್ ಅಲ್ಲಿ ಕಟ್ಟಿರುವಂತಹ ಒಂದು ಸ್ಟ್ರಕ್ಚರ್ ಅದು. ಕವರ್ಡ್ ಇನ್, ಆ ರೀತಿಯಾದ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಓಕೆ, ಕವರ್ಡ್ ಇನ್ ಹಾಫ್ ಟೋನ್ ಪೋಸ್ಟರ್ಸ್. ಪಾಪ ಎಷ್ಟು ಕಡು ಬಡತನ ಅಂದರೆ ದೇ ಹ್ಯಾವ್ ನೋ ಫೆಸಿಲಿಟಿ ಫಾರ್ ಡೋರ್ಸ್ ಆ್ಯಂಡ್ ವಿಂಡೋಸ್. ಹಾಗಾಗಿ ಸ್ಕ್ರೀನ್ಗಳಿಗೂ ಫೆಸಿಲಿಟಿ ಇಲ್ಲ. ಹಾಗಾಗಿ ಹಾಫ್ ಟೋನ್, ಅರ್ಧ ಹರಿದಿರುವಂತಹ ಪೋಸ್ಟರ್ಗಳಿದೆಯಲ್ಲ, ನಮ್ಮ ಫಿಲ್ಮ್ ಪೋಸ್ಟರ್ಗಳಾಗಿರ್ಬೋದು ಅಥವಾ ಎಲೆಕ್ಷನ್ ಕ್ಯಾಂಪೇನಿಂಗ್ ಪೋಸ್ಟರ್ಗಳಾಗಿರ್ಬೋದು, ಅಂಥ ಪೋಸ್ಟರ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅಲ್ಲಲ್ಲಿ. ಓಕೆ, ದಟ್ ಆ್ಯಕ್ಟ್ಸ್ ಆಸ್ ಯುವರ್ ಸ್ಕ್ರೀನ್. ಇನ್ಸೈಡ್, ಒಳಗಡೆ ನುಗ್ಗಿದಾಗ, ಇನ್ ಅ ಟೈನಿ ಡ್ಯಾಂಕ್ ರೂಮ್. ಡ್ಯಾಂಕ್ ಅನ್ನೋ ಪದ ಇದೆಯಲ್ಲ, ಇಟ್ ಇಸ್ ನಾಟ್ ಡಾರ್ಕ್. ಕೆಲವರೆಲ್ಲ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಅನ್ಕೋತಾರೆ. ಇಟ್ ಇಸ್ ನಾಟ್ ಪ್ರಿಂಟಿಂಗ್ ಮಿಸ್ಟೇಕ್. ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ವರ್ಡ್ ಕಾಲ್ಡ್ ಡ್ಯಾಂಕ್. ಪ್ಲೀಸ್ ಕಮ್ ಟು ಯುವರ್ ಮಿನಿ ಡಿಕ್ಷನರಿ, ಪೇಜ್ ನಂಬರ್ 139. ಇಲ್ಲಿ ಇಟ್ ಇಸ್ ಅ ಸೆಕೆಂಡ್ ವರ್ಡ್. ಡ್ಯಾಂಕ್ ಇಸ್ ಅನ್ ಅಡ್ಜೆಕ್ಟಿವ್. ಡ್ಯಾಂಪ್, ಕೋಲ್ಡ್ ಆ್ಯಂಡ್ ಅನ್ಪ್ಲೆಸೆಂಟ್. ಒಂಥರ ಡ್ಯಾಂಪ್ ಅಂದರೆ ಒದ್ದೆ, ಸ್ವಲ್ಪ ತೇವಾಂಶ ಇದೆ. ಕೋಲ್ಡ್, ಸ್ವಲ್ಪ ಇಟ್ ಇಸ್ ಚಿಲ್. ಓಕೆ, ಚಳಿ ಆಗ್ತಾ ಇದೆ ಅವನಿಗೆ. ಆ್ಯಂಡ್ ಅಂತಹ ಒಂದು ಸಣ್ಣ ರೂಮ್, ಕೊಠಡಿ ಅದು. ಬಿಹೈಂಡ್ ಅ ಡೆಸ್ಕ್, ಅಂದರೆ ಡೆಸ್ಕ್ ಇಟ್ಕೊಂಡಿದ್ದಾನೆ, ಅಲ್ಲಿ ಕೂತಿದ್ದಾನೆ ನಮ್ಮ ಬಾಬರ್ ಅಲಿ. ಸಮ್ವನ್, ಈವನ್ ದ ಕ್ವೀನ್ ಆಫ್. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಸಾರ್ಟ್ ಆಫ್ ಅ ಫ್ಯಾಮಿಲಿ ಬ್ಯಾಕ್ ಯಾರ್ಡ್, ದಟ್ ರೂಮ್, ದಟ್ ಡಾರ್ಕ್ ರೂಮ್, ಒಂದೇ ಕತ್ಲು, ಅಂಥ ಒಂದು ಕೊಠಡಿನಲ್ಲಿ ಒಂದು ಡೆಸ್ಕಲ್ಲಿ ಒಂದು ಕಡೆ ಕೂತಿದ್ದಾನೆ ಬಾಬರ್ ಅಲಿ. ಇಷ್ಟು, ಐ ಮೀನ್ ಹೀ ಈಸ್ ವರ್ಲ್ಡ್ ಫೇಮಸ್.
ವಿಶ್ವವಿಖ್ಯಾತ. ಈವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್, ನಮ್ಮ ಇಂಗ್ಲೆಂಡ್ ಮಹಾರಾಣಿ, ಅವರಿಗೂ ಅವನ ಬಗ್ಗೆ ತಿಳಿದಿದೆ. ಆ್ಯಂಡ್ ಯು ಶುಡ್ ಟು, ನಿಮಗೂ ತಿಳಿದಿರಬೇಕು, ಬಿಕಾಸ್ ಹಿ ಈಸ್ ಆನ್ ಇಂಡಿಯನ್ ಆಫ್ ಕೋರ್ಸ್. ಬಿಹೈಂಡ್ ದ ಆಫೀಸ್, ಅವನ ಕಚೇರಿ ಹಿಂದೆ ಇಸ್ ಅ ಗೇಟ್ ದಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಹಿಂದೆನೇ ಒಂದು ಗೇಟ್ ಇದೆ, ಅಲ್ಲಿ ಅವನ ಮನೆ ಇದೆ. ದಿಸ್ ಇಸ್ ವೇರ್ rows of poor underprivileged kids sit under the open blue sky and learn what most children in the modern world pay hundreds of dollars for free. This is where 800 kids who are deprived from their basic right for education walk miles to learn free of cost the basics and fundamentals of life. So behind this is where ಇಂತಹ ಒಂದು ಕೊಠಡಿ, ಇಂಥದ ಒಂದು ಪ್ರದೇಶದಲ್ಲಿ, ಇಂಥ ಒಂದು ಕೊಠಡಿಯಲ್ಲಿ ಈ 800 ಮಕ್ಕಳು ರೋಸ್ ಆಫ್ ದೇ ಆರ್ ಸಿಟ್ಟಿಂಗ್ ಇನ್ ರೋಸ್. ಓಕೆ, ಪೂರ್ ಬಡ ಮಕ್ಕಳು ಇವರು. ಅಂಡರ್ ಪ್ರಿವಿಲೇಜ್ಡ್ ಅಂದರೆ ಏನು? ಯು ಹ್ಯಾವ್ ಇಟ್ ಇನ್ ಯೋರ್ ಮಿನಿ ಡಿಕ್ಷನರಿ ಅಗೇನ್. ಸೊ ಪ್ಲೀಸ್ ಹ್ಯಾವ್ ಯೋರ್ ಮಿನಿ ಡಿಕ್ಷನರಿ ಆಸ್ ಯೋರ್ ಬೆಸ್ಟ್ ಫ್ರೆಂಡ್. All right, for most of the difficult words you either have access to the meanings in your mini dictionary or your glossary. ಆಯಿತಾ? ಸೊ ಅಂಡರ್ ಪ್ರಿವಿಲೇಜ್ಡ್ ಅಂದರೆ ನಿಮಗೆ ಗೊತ್ತಿರಬೇಕು. In page number 149, having less money and fewer opportunities. ಹಣ ಮತ್ತು ಸದವಕಾಶಗಳ ಕೊರತೆ ಇರುವಂತಹ ಮಕ್ಕಳು. ಆ ಮಕ್ಕಳು ಪಾಪ they don't have the opportunity to get admitted to a school. ಶಾಲೆಗೆ ಹೋಗುವಂತಹ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿರಲ್ಲ ಅವ್ರ ಮನೆಗಳಲ್ಲಿ. ಅಂತಹ ಮಕ್ಕಳನ್ನು ಇವ್ನು ಕೂಡಿಸ್ಕೊಂಡು ಇವನು ಹೇಳ್ಕೊಡ್ತಾ ಇದ್ದಾನೆ. And where most children in the modern world, ಅದೇ ನಮ್ಮ in urban cities we pay hundreds of dollars ಅನ್ನೋದು it is a monetary unit of currency in the USA, United States of America ನಲ್ಲಿ it is a unit of currency, just like we have Indian rupee in India. ನಮ್ಮಲ್ಲಿ ರೂಪಾಯಿ ಅಂತ ಹೇಳ್ತೀವಲ್ಲ, ಆ ರೀತಿ you have dollars there, and $1 is equal to around 74 rupees. ಗೊತ್ತಾಯ್ತಾ? ಅದನ್ನು ತಿಳ್ಕೊಂಡಿರಿ. ಇಲ್ಲಿ hundreds of dollars ಎಷ್ಟು ಡೊನೇಷನ್ ಕೊಟ್ಟು ಏನನ್ನ ಮಕ್ಕಳು ಕಲ್ತ್ಕೋತಾರೋ. You have international schools, isn't it? You have public schools. So now apart from government schools, I mean. So here Babar Ali's students learn for free of cost. ಉಚಿತವಾಗಿ ಹೇಳ್ಕೊಡ್ತಾನೆ. That is the speciality here. And they are deprived from their basic right for education. ನಿಮಗೆ ಗೊತ್ತಿರಬೇಕು, ರೈಟ್ ಫಾರ್ ಎಜುಕೇಷನ್ RTE ಆ್ಯಕ್ಟ್ ಅಂತ ಬಂದಿದ್ದು, ಆ್ಯಂಡ್ ಅದು ಚಾಲನೆಗೆ ಬಂದಿದ್ದು 2010ರಲ್ಲಿ, isn't it? ಅದರ ಪ್ರಕಾರ every child from the year 6 to 14 years has the basic right for education. ವಿದ್ಯಾಭ್ಯಾಸಕ್ಕೆ, ವಿದ್ಯಾಭ್ಯಾಸ ಅನ್ನೋದು ಆ ಮಗುವಿನ ಮೂಲಭೂತ ಹಕ್ಕು. Okay, that is called the RTE Act. In India it came into effect in 2010. 2010ರಲ್ಲಿ ಇದು ಚಾಲನೆಗೆ ಬಂದಿದ್ದು, ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಹಿಯರ್ ದೇ ಆರ್ ಡಿಪ್ರೈವ್ಡ್ ಅಂದರೆ ಲ್ಯಾಕಿಂಗ್ ಅಂತ ಅರ್ಥ. ಓಕೆ, ಡಿಪ್ರೈವ್ಡ್ ಅಂದರೆ ಅದರ ಕೊರತೆ ಇರುವವರು. ಲ್ಯಾಕ್, ಡಿಪ್ರೈವ್ಡ್ in the sense the other simple word in English is lack. They're deprived for the basic right for education. ಪಾಪ ಮೂಲಭೂತ ಹಕ್ಕು ಇದ್ದರೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ. ಅಂಥ ಮಕ್ಕಳಿಗೆ and they have to walk miles to learn. ಹಲವಾರು ಕಿಲೋಮೀಟರ್ಗಳು ನಡ್ಕೊಂಡು ಬೇರೆ ಹೋಗಬೇಕು. ಹಾಗಾಗಿ ಅವರುಗಳು ಶಾಲೆಗೆ ಹೋಗೋದಿಲ್ಲ. ಅಂಥ ಮಕ್ಕಳನ್ನು ಶೇಖರಣೆ ಮಾಡಿಕೊಂಡು ಇವನು ಹೇಳ್ಕೊಡ್ತಾ ಇದ್ದಾನೆ. ಸೊ ಲೆಟ್ಸ್ ಟೇಕ್ ಅ ಮಿನಿಟ್ ಓವರ್ ಹಿಯರ್ ಆ್ಯಂಡ್ ಥಿಂಕ್ ವೈಲ್ ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್ and fuss about staying out late. This average boy from a small village is actually helping to make this world a better place. ಸೊ ನಾವು ಇಲ್ಲಿ ಒಂದು ನಿಮಿಷ ನಾವು ಆಲೋಚನೆ ಮಾಡಬೇಕಾಗಿರುವಂಥ ವಿಷಯ ಅಂತ ತನ್ವೀರ್ ಹೇಳ್ತಾ ಇದ್ದಾನೆ. ಹಿಯರ್ ವೈಲ್ ವಿ ವೈನ್, ಸಿ ದಿಸ್ ವರ್ಡ್ ವೈನ್ ಅಂದರೆ ಅಳ್ತಾ ಕೇಳೋದು. ಇಟ್ ಈಸ್ ಲೈಕ್ ಯು ಆರ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಯು ಆಸ್ಕ್. Okay, so it is a sort of frustration leading
to protest. In the sense, many of us, we fuss ಅಂದರೆ ಗಲಾಟೆ ಮಾಡ್ತೀವಿ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್. ದಿಸ್ ಆವ್ರೇಜ್ ಬಾಯ್, ಇಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿಯಾದ ಸಿಚುವೇಶನಲ್ಲಿ ಕೂಡ ದಿಸ್ ಆವ್ರೇಜ್ ಬಾಯ್, ಈ ಸಾಮಾನ್ಯ ಹುಡುಗ, ಸರಾಸರಿಯಾದ ಈ ಹುಡುಗ ಫ್ರಮ್ ಅ ಸ್ಮಾಲ್ ವಿಲೇಜ್, ದಟ್ ಈಸ್ ಅನ್ನೋದು ಥಿಂಗ್. ನೋಡಿ, ಬಾಬರಲ್ಲಿ ನೀವು ಹೇಳ್ಬೋದು ಸಾಧನೆ ಸರಿ ಮೇಡಮ್, ಅವರೆಲ್ಲ ದೇ ಹ್ಯಾವ್ ಇನ್ಫ್ಲುಯೆನ್ಸ್, ಅವರಿಗೆ ತುಂಬ ಪ್ರಭಾವ ಬೀರುವಂತಹ ಕುಟುಂಬ ಇರಬಹುದು ಅಲ್ಲ, ಪಾಲಿಟಿಷಿಯನ್ಸ್, ರಾಜಕಾರಣಿಗಳ ಮಕ್ಕಳಾಗಿರಬಹುದು, ಆರ್ ಯುನೋ ಗ್ರೇಟ್ ಅಫಿಷಿಯಲ್ಸ್ ಅವ್ರ ಮಕ್ಕಳಾಗಿರ್ಬೋದು, ಆ್ಯಂಡ್ ದೇ ಆರ್ ರಿಚ್, ಶ್ರೀಮಂತರಾಗಿರ್ಬೋದು, ಹಾಗಾಗಿ ಅವ್ರು ಸಾಧನೆ ಮಾಡಿದ್ದಾರೆ, ನಮಗೆ ಯಾವುದೇ ಸೌಲಭ್ಯಗಳೇ ಇಲ್ವಲ್ಲ, ನಾವೇನು ಮಾಡೋದು ಅಂತ. ಬಟ್ ಅಂತ ಆ ರೀತಿ ಪ್ರಶ್ನೆ ಮಾಡುವವರಿಗೆ ಬಾಬರ್ ಅಲಿ ಇಸ್ ಅನ್ ಆಪ್ಟ್ ಎಕ್ಸಾಂಪಲ್. ದಿಸ್ ಆವ್ರೇಜ್ ಬಾಯ್, ಸರಾಸರಿಯಾದ ಹುಡುಗ ಫ್ರಮ್ ಅ ಸ್ಮಾಲ್ ವಿಲೇಜ್, ನಮ್ಮ ಥರನೇ ಹೀ ಈಸ್ ಫ್ರಮ್ ಅ ಸ್ಮಾಲ್ ವಿಲೇಜ್, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋ ನೀವು, ಹೀ ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಟು ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್. ಪ್ರಪಂಚವನ್ನೇ ಸಕಾರಾತ್ಮಕವಾಗಿ ಬದಲಾವಣೆ ಪ್ರಪಂಚದಲ್ಲಿ ಆಗಬೇಕು, ಫಸ್ಟ್ ಸೊಸೈಟಿ, ಸಮಾಜದಲ್ಲಿ ಆಗಬೇಕು, ಹಾಗೆ that will lead to a change in the world. Here I remember Malala Yousafzai's statement. ಅವಳೊಂದು ಮಾತು ಹೇಳಿದಾಳೆ, you don't have to grow old to make a change. Here I have that statement wherein she says you don't have to grow old to change the world. ಅಂದರೆ ಏಜ್ ಇಸ್ ನಾಟ್ ಅ ಮ್ಯಾಟರ್ ಅಂತ. ವಯಸ್ಸು ಒಂದು ಕಾರಣ ಅಷ್ಟೇ. ವಯಸ್ಸು ಇನ್ ದ ಸೆನ್ಸ್ ನಾವು ದೊಡ್ಡವರೇ ಆಗಬೇಕು, ದೊಡ್ಡವರಾದ್ಮೇಲೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಆ ರೀತಿ ಬೇಕಿಲ್ಲ. ಸಾಧನೆ ಮಾಡಬೇಕು ಅಂದರೆ ನಮ್ಮ ಪ್ರಪಂಚನ ಬದಲಾಯಿಸಬೇಕು, ಸಮಾಜನ ಬದಲಾವಣೆ ತರಬೇಕು ಸಮಾಜದಲ್ಲಿ ಅಂದರೆ ಏಜ್ ಇಸ್ ಜಸ್ಟ್ ಎ ಮ್ಯಾಟರ್. ವಯಸ್ಸು ಕಾರಣ ಆಗೋದಿಲ್ಲ. ಯಾವುದೇ ವಯಸ್ಸಿರಲಿ ಸಾಧನೆ ಅನ್ನೋದು ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದಾಳೆ. ಲೈಕ್ ದ್ಯಾಟ್ ಹಿಯರ್ ಟುಡೇ all around the world where millions of children, 1 million is equal to 10 lakhs, 10 ಲಕ್ಷ ಅಂತ ನಿಮ್ಗೆ ಗೊತ್ತಿರಬೇಕು. millions of children are being deprived from literacy. literacy ಅಂದರೆ ಸಾಕ್ಷರತೆ ಅಂತ ಬರ್ಕೊಳ್ಳಿ. because their families cannot bear the expenses. expense ಅಂದರೆ ಖರ್ಚು ವೆಚ್ಚ ಅಂತ, ಖರ್ಚು ಅಂತ. this one school boy from India is trying to change that. So we don't have a handful of children or hundreds of children, ಅಥವಾ the millions of children, the lakhs of children. ನಮ್ಮ ದೇಶದಲ್ಲಿ ಸ್ಪೆಷಲಿ ಬಿಕಾಸ್ ಆಸ್ ಇಸ್ ಅ ಡೆವಲಪಿಂಗ್ ಕಂಟ್ರಿ, ಆಯಿತಾ, ಇನ್ನು ಬೆಳೀತಾ ಇರುವಂತಹ ದೇಶ ನಮ್ಮದು. ಹಾಗಾಗಿ ಇಲ್ಲಿ ಮಕ್ಕಳು ದೇ ಆರ್ ಬೀಂಗ್ ಡಿಪ್ರೈವ್ಡ್, ಅವರಿಗೆ ಆ ಸದವಕಾಶಗಳೇ ಇಲ್ಲ. ಹಾಗಾಗಿ ಬೇಸಿಕ್ ರೈಟ್ ಆಫ್ ಎಜುಕೇಷನ್ ಎಲ್ಲ ಇಟ್ ಮೈಟ್ ಬಿ ಇನ್ ಥಿಯರಿ ಬಟ್ ನಾಟ್ ವೆರಿ ಮಚ್ ಇನ್ ಪ್ರಾಕ್ಟಿಸ್. ಎಷ್ಟರ ಮಟ್ಟಿಗೆ ಅದು ಸಕಾರಾತ್ಮಕವಾಗಿ ಚಾಲನೆಯಲ್ಲಿದೆ ಆ್ಯಂಡ್ ಉಪಯುಕ್ತವಾಗ್ತಾ ಇದೆ ಅನ್ನೋದು ಇಟ್ ಈಸ್ ಡೌಟ್ಫುಲ್. ಅದು ಒಂದು ಪ್ರಶ್ನೆಗೆ ಅದು ಇಟ್ ಈಸ್ ಡೌಟ್ಫುಲ್ ಸೊ ಟು ಸೆ. ಓಕೆ, ಆ್ಯಂಡ್ ದಿಸ್ ಬಾಯ್ ಫ್ರಮ್ ಇಂಡಿಯಾ ಇಸ್ ಟ್ರೈಂಗ್ ಟು ಚೇಂಜ್ ದ್ಯಾಟ್. ಈ ಹುಡುಗ ಇಂಡಿಯಾ ಈ ಭಾರತೀಯ ಈಸ್ ಟ್ರೈಂಗ್ ಟು ಚೇಂಜ್ ದ್ಯಾಟ್, ಅದನ್ನು ರೂಪಾಂತರಗೊಳಿಸಬೇಕು ಅಂತ ಇದ್ದಾನೆ. ಆ್ಯಂಡ್ ಸೊ ಅಟ್ ದ ಏಜ್ ಆಫ್ 16 ಬಾಬರ್ ಅಲಿ ಇಸ್ ದ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್. ಈ ಒಂದು ಗುರಿನ ಇಟ್ಕೊಂಡಿರೋದ್ರಿಂದ ಬಡ ಮಕ್ಕಳಿಗೆ, ಶಾಲೆಗೆ ಯಾರು ಹೋಗ್ಲಿಕ್ಕೆ ಆಗಲಿಲ್ವೋ ಅಂತಹ ಮಕ್ಕಳಿಗೆ ತನ್ನಿಂದ ಆದಷ್ಟು ವಿದ್ಯಾಭ್ಯಾಸನ ನಾನು ಕೊಡಿಸ್ತೀನಿ ಅಂತ ಆ ಗುರಿನ ಇಟ್ಕೊಂಡಿದ್ದಾನಲ್ಲ, ಹಾಗಾಗಿ he has become the youngest headmaster in the world. Babar happens to be one of the fortunate souls in his village. Fortunate ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಫಾರ್ಚುನೇಟ್ ಅಂದರೆ ಅದೃಷ್ಟವಂತ ಅಂತ ಅರ್ಥ. ಓಕೆ, ಭಾಗ್ಯಶಾಲಿ ಅಂತ, ದಟ್ ಈಸ್ ಅನದರ್ ಇದು ದಟ್ ಕ್ಯಾನ್ ಬಿ ಅನದರ್ ವರ್ಡ್. he is one of the fortunate souls in his village. ಅವನ ಹಳ್ಳಿಯಲ್ಲಿ ಬಾಬರ್ ಅಲಿನ ಅವನು ಭಾಗ್ಯಶಾಲಿ, ಅವನ ಅದೃಷ್ಟವಂತ ಬಿಡು ಅಂತ ಮಾತಾಡ್ಕೋತಾರಂತೆ. ಯಾಕೆ? ಇನ್ ದ ಭಾಪ್ತಾ ನೇಬರ್ಹುಡ್, ಅಂಡರ್ಲೈನ್ ದಿಸ್ ಲೈನ್ ಪ್ಲೀಸ್. ದಿಸ್ ಇಸ್ ದ ಎಕ್ಸಾಕ್ಟ್ ಲೊಕೇಶನ್ ವೇರ್ ಬಾಬರ್ ಅಲಿ ಸ್ಟೇಸ್.
Okay, Babar Ali belongs to this place in the Bhapta neighborhood. Bhapta ಅನ್ನುವಂಥ ಒಂದು ಪ್ರದೇಶ of Gangapur village. ಅವನ ಹಳ್ಳಿ ಹೆಸರು ಗಂಗಾಪುರ. Where is it located? In West Bengal's Murshidabad. ವೆಸ್ಟ್ ಬೆಂಗಾಲ್ ರಾಜ್ಯದ ಮುರ್ಷಿದಾಬಾದ್ ಅನ್ನುವಂತಹ ಜಿಲ್ಲೆಯಲ್ಲಿ ಇರುವ ಗಂಗಾಪುರ ವಿಲೇಜ್. ಬಾಬರ್ ಲಿವ್ಸ್ ವಿತ್ ಹಿಸ್ 3 ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅಂತ ಬರ್ಕೊಳ್ಳಿ, ಆ್ಯಂಡ್ ಹಿಸ್ ಪೇರೆಂಟ್ಸ್. ಸೊ 3 ಜನ ಒಡ ಹುಟ್ಟಿದವರು ಆ್ಯಂಡ್ ಹಿಸ್ ಪೇರೆಂಟ್ಸ್, ಅವರ ಪೋಷಕರ ಜೊತೆ. ಇನ್ನು ಥ್ಯಾಚ್ಡ್ ಹೌಸ್ ಅಂದರೆ ಇಟ್ ಇಸ್ ಅ ಹಟ್, ಎಲೆಗಳಿಂದ ಹೊದಿಕೆ ಮಾಡಿರ್ತಾರಲ್ಲ, ದ ಸೀಲಿಂಗ್ ಇಸ್ ಲೈಕ್ ದಟ್, ಎಲೆಗಳ ಹೊದಿಕೆ, ವಿಚ್ ಇಸ್ ದ ಸೈಜ್ ಆಫ್ ಅನ್ ಆವ್ರೇಜ್ ಸಿಟಿ ಕಿಚನ್. ನಮ್ಮ ಅಡಿಗೆ ಮನೆ, ಸಿಟಿ ನಲ್ಲಿರುವಂತಹ ಮನೆಗಳಲ್ಲಿ ಅಡಿಗೆ ಮನೆ ಎಷ್ಟು ಒಂದು ಸುಮಾರು ಒಂದು 10 by 10 ಫೀಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಆಯಿತಾ, 10 ಅಡಿ ಅಷ್ಟಿರುತ್ತೆ ಅಂತ ಅಂದ್ಕೊಳ್ಳೋಣ. ಅಷ್ಟೇ ದ ಹಟ್ ಇಟ್ ಸೆಲ್ಫ್ ಇಸ್ ಓನ್ಲಿ ದಟ್ ಮಚ್. ಇದರಲ್ಲೇ 5 ಜನ ವಾಸ ಇದ್ದಾರೆ. ಓಕೆ, ಎಟ್ ಹೀಗಿದ್ದರೂ ಸಹ ಐರಾನಿಕಲಿ ಇಷ್ಟು ಬಡತನನ ಆದರೂ ಈ ರೀತಿಯಾದ ಒಬ್ಬ ಸಾಧಕ ಇದ್ದಾನ ಅನ್ನೋ ರೀತಿ, ಹಿ ಇಸ್ ಸ್ಟಿಲ್ ಅಮಾಂಗ್ ದ ಪ್ರಿವಿಲೇಜ್ಡ್ ಒನ್ಸ್ ಇನ್ ಹಿಸ್ ವಿಲೇಜ್. ಅವನ ಹಳ್ಳಿನಲ್ಲಿ ಅವನು ಅದೃಷ್ಟವಂತ, ಪ್ರಿವಿಲೇಜ್ಡ್ ಅಂದರೆ ಅನುಕೂಲಗಳನ್ನು ಹೊಂದಿರುವವನು, ಸದವಕಾಶಗಳನ್ನು ಪಡ್ಕೊಂಡಿರೋನು ಅಂತಾನೆ ಮಾತಾಡ್ಕೋತಾರಂತೆ. ಯಾಕೆ? ಬಿಕಾಸ್ ಅನ್ಲೈಕ್ ಮೋಸ್ಟ್ ಚಿಲ್ಡ್ರನ್ ಹಿಯರ್, ಅವ್ರ ಹಳ್ಳಿನಲ್ಲಿ ಹಲವಾರು ಮಕ್ಕಳಿಗೆ ಈ ಅವಕಾಶ ದೊರಕೇ ಇಲ್ಲ. ಆದರೆ ಇವನು ವೆಂಟ್ ಟು ಸ್ಕೂಲ್ ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್ ಅಂದರೆ ಸ್ಕೂಲಲ್ಲಿ ನಡೆಯುವಂತಹ, ಶಾಲೆಯಲ್ಲಿ ನಡೆಯುವಂತಹ ವಿದ್ಯಾಭ್ಯಾಸ. ಆ ರೀತಿ ಹಿ ಹ್ಯಾಸ್ ಗಾಟ್ ಅಡ್ಮಿಟೆಡ್ ಟು ಅ ಸ್ಕೂಲ್ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಫಾರ್ಮಲ್ ಎಜುಕೇಷನ್. ಶಾಲೆಯ ವಿದ್ಯಾಭ್ಯಾಸ ಇವನು ಪಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಹಿ ವಾಸ್ ಬೆಟರ್ ಆಫ್ ಅಂದರೆ ವೆಲ್ ಆಫ್ ಅಂತ ಅರ್ಥ. ಓಕೆ, ಅಂದರೆ ಇವರ ಮಗ ಆಗಿರೋದು ಅದೃಷ್ಟನೇ ಸರಿ ಬಿಡಿ ಅಂತ. ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಾಸಿರುದ್ದೀನ್ ಶೇಖ್. ಯು ವಿಲ್ ಅಂಡರ್ಲೈನ್ ದಟ್ ಪರ್ಟಿಕ್ಯುಲರ್ ನೇಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೂ ವಾಸ್ ಬಾಬರ್ ಅಲೀಸ್ ಫಾದರ್? ನೇಮ್ ಬಾಬರ್ ಅಲೀಸ್ ಫಾದರ್. ಬಾಬರ್ ಅಲಿ ಅವರ ತಂದೆಯ ಹೆಸರೇನು ಅಂತ ಕೇಳಿದಾಗ ಏನು ಬರೀತೀರಾ? ನಾಸಿರುದ್ದೀನ್ ಶೇಖ್. ವಾಟ್ ವಾಸ್ ಹಿ? ಅವ್ರೇನು ಮಾಡ್ತಾ ಇದ್ರು? ನಾಸಿರುದ್ದೀನ್ ಇಸ್ ಅ ಜೂಟ್ ಸೆಲ್ಲರ್. ಜೂಟ್ ಅಂದರೆ ಗೋಣಿ, ಸೆಣಬು ಅಂತ ಹೇಳ್ತೀವಲ್ಲ, ಸೆಣಬು ವ್ಯಾಪಾರಸ್ಥ ಅವರು. ಆ್ಯಂಡ್ ಡ್ರಾಪ್ ಔಟ್ ಅಂದರೆ ಶಿಕ್ಷಣದಿಂದ ವಂಚಿತರಾಗಿರುವವರು. ಏನೋ ಕಾರಣಕ್ಕೆ ಅವ್ರ ವಿದ್ಯಾಭ್ಯಾಸನ ಶಾಲೆಯಲ್ಲಿ ಮುಂದುವರಿಸಲಿಕ್ಕಾಗಲಿಲ್ಲ. Either he must have failed or because of financial crisis he would have opted out of his school. ಹಾಗಾಗಿ ಶಾಲೆಯ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಡ್ರಾಪ್ ಔಟ್. ಹೂ ಬಿಲೀವ್ಸ್ ದ್ಯಾಟ್, ಅವರ ನಂಬಿಕೆ ಏನು ಗೊತ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. That is why I keep saying our parents, they play a major role in shaping the child's personality. ಒಂದು ಮಗುವಿನ ವ್ಯಕ್ತಿತ್ವನ ರೂಪಿಸಬೇಕಾದ್ರೆ ಪೋಷಕರ ಇದು ಪಾತ್ರ ತುಂಬಾ ದೊಡ್ಡದು ಅಂತ ಹೇಳ್ತೀನಿ. ಹಿಸ್ ಬಿಲೀಫ್, ಅವರಿಗೆ ಶಿಕ್ಷಣ ಸಿಗದೇ ಇದ್ದರೂ ಪರವಾಗಿಲ್ಲ, ಬಟ್ ಹಿಸ್ ಬಿಲೀಫ್, ಅವರ ಶಿಕ್ಷಣದ ಮೌಲ್ಯನ ತಿಳ್ಕೊಂಡಿದ್ದಾರೆ. ಹಿ ಸೇಸ್ ಎಜುಕೇಷನ್ ಇಸ್ ಮ್ಯಾನ್ಸ್ ಟ್ರೂ ರಿಲಿಜನ್. ನಮ್ಮಲ್ಲಿ ಹಲವಾರು ಧರ್ಮಗಳಿವೆ ಭಾರತದಲ್ಲಿ, ಆದರೆ ನಾಸಿರುದ್ದೀನ್ ಶೇಖ್ ಅವರ ಪ್ರಕಾರ ಎಜುಕೇಷನ್, ಶಿಕ್ಷಣ ಅನ್ನೋದೇ ಇಸ್ ಮ್ಯಾನ್ಸ್ ಟ್ರೂ ರಿಲಿಜನ್. ಶಿಕ್ಷಣವೆಂಬುದೇ ಒಬ್ಬ ಮನುಷ್ಯನ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಸೊ ಈ ರೀತಿ ಅವರ ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗೇನೆ ಅವ್ರ ಬಾಬರ್ ಅಲಿಗೂ, ಹಿ ಹ್ಯಾಸ್ ಬೀನ್ ಸೋ ಸಪೋರ್ಟಿವ್ ಆಫ್ ಬಾಬರ್ ಅಲಿ ಇನ್ ಹಿಸ್ ವೆಂಚರ್. ಬಾಬರ್ ಅಲಿ ಈ ರೀತಿ ಸಾಧನೆ ಮಾಡಲಿಕ್ಕೆ ಹೊರಟಾಗ, ಫಸ್ಟ್ initially he did not have any such plans of serious plans of achieving and becoming world famous. So Babar Ali initially first prarambha stageಗಳಲ್ಲಿ, in his initial stages when he ventured into this, ಇದನ್ನು ಪ್ರಾರಂಭ ಮಾಡಬೇಕಾದ್ರೆ what was his aim? To provide education to his village children. ಅಷ್ಟೇನೆ. ಅವನ್ನ ಯಾರು ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ವೋ ಅಂಥ ಮಕ್ಕಳನ್ನ ನೋಡ್ತಾ ಇದ್ನ, ಹಾಗಾಗಿ
ಅವನಿಗೆ ಏನು ಹೇಳ್ಕೊಡ್ತಾ ಇದ್ರು ಅದನ್ನೇ ಅಂಥ ಮಕ್ಕಳಿಗೆ ಬಂದು ಇವನು ಹೇಳ್ಕೊಡ್ತಾ ಇದ್ದ. ಅದಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ನಾಜಿರುದ್ದೀನ್ ಶೇಖ್, who initially supported his son's venture ಅಂತ ಬರ್ಕೊಳ್ಳಿ. ಇಟ್ ಇಸ್ ಕ್ವೈಟ್ ಅನ್ adventurous ವರ್ಕ್. ಓಕೆ, ಸಾಹಸವಾದ ಕೆಲಸ. ಅವನ ಮಗ ಇದನ್ನು ಕೈ ಹಿಡ್ದಿದ್ದಾನೆ, ಇಂಥ ಕೆಲಸನ ಕೈ ಹಿಡ್ದಿದ್ದಾನೆ, ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ, ಬೆಂಬಲ ನೀಡ್ತಾರೆ. ಓಕೆ, ವಿತ್ ಹಿಸ್ ಓನ್ ಇನ್ಕಮ್. ಯಾರ ಆದಾಯ? ಇನ್ಕಮ್ ಅಂದರೆ ಆದಾಯ. ನಾಜಿರುದ್ದೀನ್ ಶೇಖ್ ಅವರ ತಂದೆಯ ಆದಾಯದ ಜೊತೆಗೇ ಇವರು ಸ್ಟಾರ್ಟ್ ಮಾಡೋದು. Coming from a privileged family, Babur realized he must do something for the other children in this village. ಸೊ ಈ ರೀತಿ ಅವನನ್ನು ಶಾಲೆಗೆ ಕಳಿಸ್ತಿದ್ದಾರೆ ಬಾಬರ್ ಅಲಿನ ಅವ್ರ ತಂದೆ. ಹಾಗಾಗಿ ಬಾಬರ್ ಅಲಿಗೂ ಅನಿಸುತ್ತೆ, ನಾನೇನೋ ಶಾಲೆಗೆ ಹೋಗ್ತಾ ಇದ್ದೀನಿ ಸರಿ, ಆದರೆ ಈ ಮಕ್ಕಳು ನನ್ನಷ್ಟೇ ವಯಸ್ಸು, ಬಟ್ ಇವರೆಲ್ಲ ಶಾಲೆಗೆ ಪಾಪ ಹೋಗ್ತಾ ಇಲ್ವಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನಾನೇನು ಮಾಡಬಹುದು ಈ ಮಕ್ಕಳಿಗೆ? ಸರಿ, ನನಗೆ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನೇ ಇವರಿಗೆ ನಾನು ಹೇಳ್ಕೊಡ್ತೇನೆ ಅಂತ he started out like that. Even though children are provided free education, sending children to school is not entirely free of cost. Although the children are taught for free, they still have to pay for uniforms, books, etc. That is why a lot of families cannot afford to send their children to school. Thus, instead of going to school, most of the boys help out their families by working as mechanics, day laborers, grass cutters, livestock herders, etc. Whereas girls work as maid servants in the village, where they cook, clean, wash clothes and dishes for their employers. Babur Ali wanted to change this. That is why he took the initiative of opening his very own school. So ಸರಿ, ಈಗ ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಆಫ್ ಕಾಸ್ಟ್, ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್, ತುಂಬ ಕಡಿಮೆ ಟ್ಯೂಷನ್ ಫೀಸ್ ಅಂತ ಹೇಳ್ತೀವಿ, ನಿಜ. ಬಟ್ ದಟ್ ಈಸ್ ನಾಟ್ ದ ಎಂಡ್, isn't it? We have to pay for uniforms, books, etc. ಸಮವಸ್ತ್ರಕ್ಕೆ ಮತ್ತು ಬುಕ್ಸ್, ಪುಸ್ತಕಗಳಿಗೆ, ಪಠ್ಯಪುಸ್ತಕಗಳಿಗೆ, ಟಿಪ್ಪಣಿ ಪುಸ್ತಕಗಳಿಗೆ we need to pay money. ಹಾಗಾಗಿ ಹಲವಾರು ಕುಟುಂಬಗಳಲ್ಲಿ ಈ ಗೋಳೆ ಬೇಡ, ಫ್ರೀ ಆಫ್ ಟ್ಯೂಷನ್ ಫೀಸ್ ಏನೋ ಫ್ರೀ ಆಫ್ ಕಾಸ್ಟ್, ಉಚಿತವಾಗಿರಬಹುದು, ಆದರೆ ಇದನ್ನೆಲ್ಲ ಬಸ್ ಪಾಸಿಂದ ಹಿಡಿದು ರೈಟ್ ಫ್ರಮ್ ಯೋರ್ ಬಸ್ ಪಾಸ್ ಫೇರ್ ಆನ್ ಟು ಯೋರ್ ಬುಕ್ಸ್ ಆ್ಯಂಡ್ ಯೂನಿಫಾರ್ಮ್ಸ್, ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಬೇಕಲ್ಲ, ಅದು ಸ್ಕೂಲಿಗೆ ಕಳಿಸೋದಿಲ್ಲ. ದಟ್ ಈಸ್ ವೈ a lot of families cannot afford ಅಂತ ಇದೆಯಲ್ಲ, ಅಫೋರ್ಡ್ ಅನ್ನೋ ಪದಕ್ಕೆ ಅರ್ಥ ಏನು? ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ, ಆಯಿತಾ? ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್ಸ್, ಈ ಶಾಲೆಗಳಿಗೆ ಹೋಗ್ತಿರ್ಲಿಲ್ಲ ಈ ಮಕ್ಕಳು, ಮತ್ತು ಬೇರೆ ಏನು ಕೆಲಸ ಮಾಡ್ತಾಯಿದ್ರು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಅಂಡರ್ಲೈನ್ ದೋಸ್ ಲೈನ್ಸ್. ಬಾಯ್ಸ್ ಹೆಲ್ಪ್ ಔಟ್ ದೇರ್ ಫ್ಯಾಮಿಲೀಸ್. ಹುಡುಗರು ಕೆಲಸ ಮಾಡ್ತಾಯಿದ್ರು ಶಾಲೆಗೆ ಹೋಗೋದು ಬದಲು. ಏನಾಗಿ? ಆಸ್ ಮೆಕ್ಯಾನಿಕ್, ಡೇ ಲೇಬರರ್ಸ್, ದಿನ ಕೂಲಿ ಕೆಲಸ ಮಾಡೋರು, ಗ್ರಾಸ್ ಕಟರ್ಸ್, ಯು ನೋ ದ ಮೀನಿಂಗ್, ಗ್ರಾಸ್ ಅಂದರೆ ಹುಲ್ಲು ಕಡಿಯೋರು, ಲೈಫ್ ಸ್ಟಾಕ್ ಹರ್ಡರ್ಸ್, ಹಸುದನ ಕಾಯೋರು ಅಂತ ಇಟ್ಕೊಳ್ಳಿ, ಎಕ್ಸೆಟ್ರಾ. ಸೊ ಹುಡುಗರು ಆ ರೀತಿ ಕೆಲಸ ಮಾಡ್ತಾಯಿದ್ರು. ವೆರಸ್ ಗರ್ಲ್ಸ್, ನಮ್ಮ ಹುಡುಗಿರು ದೇ ವುಡ್ ವರ್ಕ್ ಆಸ್ ಮೇಡ್ ಸರ್ವೆಂಟ್ಸ್, ಮನೆ ಕೆಲಸ ಮಾಡ್ತಾಯಿದ್ರು ಇನ್ ದ ವಿಲೇಜ್, ವೇರ್ ದೇ ಕುಕ್. ಅಲ್ಲಿ ಅದು ಮನೆ ಕೆಲಸ ಅಂದರೆ ಏನು? ದೇ ವುಡ್ ಕುಕ್, ಅಡುಗೆ ಮಾಡ್ತಿದ್ರು, ಕ್ಲೀನ್ ಮಾಡ್ತಿದ್ರು, ಆ್ಯಂಡ್ ಬಟ್ಟೆ ಒಗಿತಾ ಇದ್ರು, ಆ್ಯಂಡ್ ಡಿಶಸ್ ಫಾರ್ ದ ಎಂಪ್ಲಾಯರ್ಸ್, ಪಾತ್ರೆಗಳನ್ನು ತೊಳಿತಾ ಇದ್ರು, ಅವ್ರನ್ನ ಇಟ್ಕೊಂಡಿದ್ದಾರಲ್ಲ ಮನೆ ಕೆಲಸಕ್ಕೆ, ಸೊ ಆ ರೀತಿ ಕೆಲಸ ಮಾಡ್ತಾಯಿದ್ರು. ಸೊ ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದಿಸ್. ಬಾಬರ್ ಅಲಿಗೆ ಇದನ್ನು ನೋಡಿ, ಸಿ ಹೌ ಎಂಪಥೆಟಿಕ್ ಬಾಬರ್ ಅಲಿ ಈಸ್. ಸಿಂಪತಿಗೂ ಎಂಪತಿಗೂ ಡಿಫ್ರೆನ್ಸ್ ಇದೆ ಮಕ್ಕಳೇ. ಸಿಂಪತಿ ಅನ್ನೋದು ಓಕೆ, ಯಾರೋ ಒಬ್ರನ್ನ ನೋಡಿ ಛೆ ಪಾಪ ಈ ರೀತಿ ಆಗಿದೆಯಲ್ಲ ಅಂತ ಕರುಣೆ ಬರುತ್ತೆ ಅವ್ರನ್ನ ನೋಡಿ, ಆಲ್ ರೈಟ್. ಎಂಪತಿ ಈಸ್ ಡಿಫ್ರೆಂಟ್. ಎಂಪತಿ ಅಂದರೆ ಏನು? ನಾನು ಅವ್ರ ಜಾಗದಲ್ಲಿದ್ದಿದ್ರೆ, ಅವರ ಸ್ಥಳದಲ್ಲಿದ್ದಿದ್ದರೆ, ಇಫ್ ಐ ವಾಸ್ ಇನ್ ಹಿಸ್ ಆರ್ ಹರ್ ಪೊಸಿಷನ್, ಹೌ ಐ ವುಡ್ ಹ್ಯಾವ್ ಫೆಲ್ಟ್, ಛೆ ನನಗೂ ಹೇಗೆ ಅನ್ನಿಸ್ತಿತ್ತು ಅದೇ ರೀತಿ ಅವ್ರಿಗೂ ಅನ್ನಿಸ್ತಾ ಇದೆ ಅಂತ, ಆ ರೀತಿಯಾದ ಒಂದು ಕಾಳಜಿ. Okay, so we have to laud Babur Ali for his empathy here. So Babur Ali wanted to change this. ಈ ರೀತಿ ನನ್ನಷ್ಟೇ ವಯಸ್ಸಿನ ಮಕ್ಕಳು ಈ ರೀತಿ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವಿದ್ಯಾಭ್ಯಾಸ ಅವ್ರಿಗೆ ಸಿಗ್ತಾ ಇಲ್ಲ, ಸೊ ಅವರ ಜೀವನ ಏನಾಗುತ್ತೆ
ಅವನ ಜೀವನ ಇದನ್ನು ಬದಲಾಯಿಸಬೇಕು, ಅವ್ರ ಜೀವನನ ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ತರಬಹುದು. ಬಿಕಾಸ್ ಎಜುಕೇಷನ್ ಇಸ್ ಅ ಟೂಲ್ ಫಾರ್ ಪ್ರೋಗ್ರೆಸ್. ನಮ್ಮ ಜೀವನದಲ್ಲಿ ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಾವಿರುವಂತಹ ಸ್ಥಿತಿ ಆಗಿರ್ಬೋದು, ಇದರಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರಬೇಕು ಅಂದರೆ ಅದಕ್ಕೆ ಮಾಧ್ಯಮ ಯಾವುದರಿಂದ ಸಾಧ್ಯ? ಅದು ಓನ್ಲಿ ಬೈ ಎಜುಕೇಷನ್, ಶಿಕ್ಷಣದಿಂದ ಮಾತ್ರ ಸಾಧ್ಯ. ಬಾಬರ್ ಅಲಿಗೆ ಆ ವಯಸ್ಸಲ್ಲಿ ಇದು ಗೊತ್ತಿತ್ತು. ದಟ್ ಇಸ್ ವೈ, ಹಾಗಾಗಿ ಹಿ ಟುಕ್ ದ ಇನಿಷಿಯೇಟಿವ್ ಆಫ್ ಓಪನಿಂಗ್ ಹಿಸ್ ವೆರಿ ಓನ್ ಸ್ಕೂಲ್. ನನ್ನ ಅವನದೇ ಆದ ಒಂದು ಶಾಲೆ ಅನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಹೇಳ್ಕೊಡ್ತಾನೆ. ಮಕ್ಕಳನ್ನು ಶೇಖರಣೆ ಮಾಡಿಕೊಂಡು ಉಚಿತವಾಗಿ ಹೇಳ್ಕೊಡ್ತಾನೆ. ಸೊ ಹಿ ನೋಸ್ ದ ವ್ಯಾಲ್ಯೂ ಆಫ್ ಎಜುಕೇಷನ್. ಟೀಚರ್ಸ್ ಪ್ರಾಬಬ್ಲಿ ಹಿ ನೋಸ್ ದ ವ್ಯಾಲ್ಯೂ ಆಫ್ ಎಜುಕೇಷನ್. ಅವನ ಶಿಕ್ಷಣ ಎಷ್ಟು ಮುಖ್ಯ, ವಿದ್ಯಾಭ್ಯಾಸ ಅನ್ನೋದು ಅವನಿಗೆ ಗೊತ್ತಾಗಿದೆ, ನಮಗೂ ಗೊತ್ತಾಗಬೇಕು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಲೆಸನ್. Thank you for watching. And apart from writing down the meanings for the important for the difficult words, and apart from underlining the important lines, I hope you are also familiar with the questions which might be asked from this part. All right, for the next class I want you to be prepared so that so that we can move on to the next part with ease. So ನಿಮ್ಮ ಮುಂದಿನ ತರಗತಿಯಲ್ಲಿ ಈ ಮುಂದಿನ ಭಾಗವನ್ನು ಮಾಡ್ತೇನೆ. ಅಷ್ಟರೊಳಗಡೆ ನೀವು ಈಗ ನಾವು ಮಾಡಿರುವಷ್ಟು ಭಾಗವನ್ನು ಓದ್ತೀರಾ. ಆ್ಯಂಡ್ ಮನೆಯಲ್ಲಿ ಜೋರಾಗಿ ಓದಬೇಕು ಮಕ್ಕಳೇ. ದಟ್ ಈಸ್ ಹೌ English becomes easy, in order to speak, in order to read. All right, and you will also understand. This is in order to build your LSRW skills. ಗೊತ್ತಾಯ್ತಾ? ಹಾಗಾಗಿ you should read each and every paragraph, concentrate on each and every difficult word aloud at home, and you will write down the question answers also in your notebook. So meet you in the next class. Thanks for watching.